गुरुब्रह्मा गुरुविष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणि नमोस्तुते। श्री गुरुभ्यो नमः। हरि ओम। ನಮಸ್ತೆ ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ಸಹ ನಮ್ಮ ಚಾನೆಲ್ನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಈ ದಿನ ನಿಮಗೆ ಭಗವಂತ ಒಳ್ಳೆಯ ಆರೋಗ್ಯ, ಆಯುಷ್ಯ ಹಾಗೂ ಒಳ್ಳೆಯ ಭಾಗ್ಯವನ್ನು, ಐಶ್ವರ್ಯವನ್ನು, ಯೋಗ ಭಾಗ್ಯಗಳನ್ನು ಭಗವಂತ ಅನುಗ್ರಹಿಸಲಿ ಎಂದು ದೇವರ ಭಗವಂತನ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ ಈ ದಿನದ ದ್ವಾದಶ ರಾಶಿಗಳ ಫಲ ಹೇಗಿರಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಈ ದಿನದ ಪಂಚಾಂಗ ಶ್ರವಣ. ಈ ದಿನ 4 ಆಗಸ್ಟ್ 2026 ಮಂಗಳವಾರ. ಈ ದಿನ ಶ್ರೀ ಪರಾಭವ ನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷ. ಈ ದಿನ ಸೂರ್ಯೋದಯ ಬೆಳಗ್ಗೆ 5 ಗಂಟೆ 59 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 44 ನಿಮಿಷಕ್ಕೆ. ಈ ದಿನ ಷಷ್ಠಿ ತಿಥಿ ಇರತಕ್ಕಂಥದ್ದು, ರೇವತಿ ನಕ್ಷತ್ರ, ಧೃತಿ ಯೋಗ, ಗರಜಕರಣ ಇರತಕ್ಕಂಥ ದಿನ. ಈ ದಿನ ವರ್ಜ್ಯ ಮಾಡತಕ್ಕಂಥದ್ದು ಬೆಳಗ್ಗೆ 9 ಗಂಟೆ 57 ನಿಮಿಷದಿಂದ 11 ಗಂಟೆ 33 ನಿಮಿಷದವರೆಗೆ ವರ್ಜ್ಯ ಮಾಡತಕ್ಕಂಥ ಸಮಯ. ಈ ದಿನದ ದುರ್ಮುಹೂರ್ತ ಬೆಳಗ್ಗೆ 8 ಗಂಟೆ 33 ನಿಮಿಷದಿಂದ 9 ಗಂಟೆ 24 ನಿಮಿಷದವರೆಗೆ ದುರ್ಮುಹೂರ್ತವಿರತಕ್ಕಂಥ ಸಮಯ. ಈ ದಿನದ ರಾಹು ಕಾಲ ಮಧ್ಯಾಹ್ನ 3 ಗಂಟೆ 33 ನಿಮಿಷದಿಂದ ಸಂಜೆ 5 ಗಂಟೆ 8 ನಿಮಿಷದವರೆಗೆ. ಈ ದಿನದ ಯಮಗಂಡ ಕಾಲ ಬೆಳಗ್ಗೆ 9 ಗಂಟೆ 11 ನಿಮಿಷದಿಂದ ಪ್ರಾರಂಭವಾಗಿ 10 ಗಂಟೆ 46 ನಿಮಿಷದವರೆಗೆ ಯಮಗಂಡ ಕಾಲ ಇರತಕ್ಕಂಥ ಸಮಯ. ಗುಳಿಕ ಕಾಲ ಮಧ್ಯಾಹ್ನ 12 ಗಂಟೆ 22 ನಿಮಿಷದಿಂದ 1 ಗಂಟೆ 57 ನಿಮಿಷದವರೆಗೆ ಗುಳಿಕ ಕಾಲ. ಈ ದಿನದ ನಿಮಗೆ ಬ್ರಹ್ಮ ಮುಹೂರ್ತ ಬೆಳಗ್ಗೆ 4 ಗಂಟೆ 23 ನಿಮಿಷದಿಂದ ಬೆಳಗ್ಗೆ 5 ಗಂಟೆ 11 ನಿಮಿಷದವರೆಗೆ ಬ್ರಹ್ಮ ಮುಹೂರ್ತ. ಈ ಮುಹೂರ್ತದಲ್ಲಿ ಧ್ಯಾನ ಹಾಗೂ ವಿಶೇಷವಾಗಿ ಸಿದ್ಧಿ ಮಾಡಲು ಉತ್ತಮ ಸಮಯ. ಅಮೃತ ಕಾಲ ಸಂಜೆ 7 ಗಂಟೆ 29 ನಿಮಿಷದಿಂದ ಸಂಜೆ 9 ಗಂಟೆ 4 ನಿಮಿಷದವರೆಗೆ ಅಮೃತ ಕಾಲ. ಇನ್ನು ಈ ದಿನದ ಅಭಿಜಿತ್ ಲಗ್ನದ ಮುಹೂರ್ತ 11 ಗಂಟೆ 56 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 47 ನಿಮಿಷದವರೆಗೆ ಅಭಿಜಿತ್ ಲಗ್ನದ ಮುಹೂರ್ತವಿರತಕ್ಕಂಥ ಸಮಯ. ಸ್ನೇಹಿತರೆ, ಇವಿಷ್ಟು ಈ ದಿನದ ಪಂಚಾಂಗ ಶ್ರವಣ. ಈ ದಿನದ ಈ ಪಂಚಾಂಗ ಶ್ರವಣದಿಂದ ನಿಮಗೆಲ್ಲರಿಗೂ ಭಗವಂತ ಪಂಚಾಂಗ ಶ್ರವಣದ ಪುಣ್ಯದ ಫಲವನ್ನು ಅನುಗ್ರಹಿಸಲಿ. ಇನ್ನು 12 ರಾಶಿಗಳ ಫಲ ಹೇಗಿರಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಮಂಗಳವಾರದ ಗ್ರಹಗತಿಗಳು ಅತ್ಯುತ್ತಮ ಚೈತನ್ಯ, ಅಪಾರ ಆತ್ಮವಿಶ್ವಾಸ ಹಾಗೂ ಧೈರ್ಯವನ್ನು ನೀಡಲಿದೆ. ರಾಶಿಯಾಧಿಪತಿ ಮಂಗಳದೇವನ ಸ್ವಕ್ಷೇತ್ರ ದಿನವಾದ ಕಾರಣ ಹೊಸ ಕಾರ್ಯಗಳಿಗೆ ಚಾಲನೆ ನೀಡಲು ಮತ್ತು ಬಾಕಿ ಉಳಿದಿದ್ದಂತಹ ಕೆಲಸಗಳನ್ನು ವೇಗಗೊಳಿಸಲು ಇಂದು ಅತ್ಯಂತ ಶ್ರೇಷ್ಠವಾದಂತಹ ದಿನ. ಕಠಿಣ ಸವಾಲುಗಳನ್ನು ಕೂಡ ನಿಮ್ಮ ದಕ್ಷತೆಯಿಂದ ಸುಲಭವಾಗಿ ಎದುರಿಸುವಂತಹ ದಿನ. ನಿಮ್ಮ ಉದ್ಯೋಗ ಕಾರ್ಯಕ್ಷೇತ್ರದಲ್ಲಿ ನಾಯಕತ್ವದ ಗುಣಗಳು ಹಾಗೂ ನಿರ್ಣಾಯಕ ನಿರ್ಧಾರಗಳಿಗೆ ಶ್ಲಾಘನೆ ಲಭಿಸತಕ್ಕಂಥ ದಿನ. ರಕ್ಷಣೆ ಅಥವಾ ಪೊಲೀಸ್ ಕ್ಷೇತ್ರದಲ್ಲಿ ಇರತಕ್ಕಂಥವರಿಗೆ ಉದ್ಯೋಗದಲ್ಲಿ ಒಳ್ಳೆಯ ಯಶಸ್ಸು, ಕೀರ್ತಿಗಳು ಲಭಿಸತಕ್ಕಂಥ ದಿನ. ವೈದ್ಯಕೀಯ ಕ್ಷೇತ್ರದಲ್ಲಿ ಇರತಕ್ಕಂಥವರಿಗೆ ಗೌರವಗಳು ಪ್ರಾಪ್ತಿಯಾಗತಕ್ಕಂಥ ದಿನ. ಇನ್ನು ಉದ್ಯಮ ಕ್ಷೇತ್ರದಲ್ಲಿ ಪ್ರಗತಿದಾಯಕ ವಾತಾವರಣ ಇರಲಿದೆ. ರಿಯಲ್ ಎಸ್ಟೇಟ್, ಭೂಮಿಯ ಅಭಿವೃದ್ಧಿ, ಯಂತ್ರೋಪಕರಣ, ಕಟ್ಟಡ ನಿರ್ಮಾಣ ಹಾಗೂ ಇಂಧನ ಮತ್ತು ಕೆಮಿಕಲ್ಸ್ ವ್ಯಾಪಾರಿಗಳಿಗೆ ಉತ್ತಮ ಧನ ಲಾಭ ಹಾಗೂ ನೂತನ ಒಪ್ಪಂದಗಳು ಸಿಗುವಂತಹ ದಿನ. ನಿಮ್ಮ ಈ ದಿನದ ಆರ್ಥಿಕ ಪರಿಸ್ಥಿತಿ ಬಲವಾಗಿದ್ದು ಹಳೆಯ ಸಾಲ ಅಥವಾ ಬಾಕಿಯ ಹಣ ಮರಳಿ ಕೈ ಸೇರುವಂತಹ ಒಂದು ಯೋಗವಿದೆ. ಸ್ಥಿರ ಆಸ್ತಿ ಅಥವಾ ಭೂಮಿಯ ಮೇಲೆ ಹೂಡಿಕೆ ಮಾಡಲು ಮಂಗಳವಾರ ಇಂದು ಅತ್ಯಂತ ಅನುಕೂಲಕರ ದಿನ. ಅತ್ಯಂತ ಖರ್ಚುಗಳನ್ನು ನಿಯಂತ್ರಿಸುವಲ್ಲಿ
ಯಶಸ್ವಿಯಾಗಲಿದ್ದೀರಿ. ಈ ದಿನ ಕುಟುಂಬದಲ್ಲಿ ಉತ್ಸಾಹ ಮತ್ತು ಮಂಗಲಕರ ವಾತಾವರಣ ಇರಲಿದೆ. ಸಹೋದರ ಸಹೋದರಿಯರ ಸಂಪೂರ್ಣ ಸಹಕಾರ ಮತ್ತು ಪ್ರೀತಿ ದೊರೆಯತಕ್ಕಂಥ ದಿನ. ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯತೆ ಕಾಯ್ದುಕೊಳ್ಳಲಿದ್ದೀರಿ. ಪ್ರೇಮಿಗಳಿಗೆ ಈ ದಿನ ಸೌಹಾರ್ದಯುತವಾಗಿರತಕ್ಕಂಥ ದಿನ. ಇನ್ನು ಆರೋಗ್ಯವು ಈ ದಿನ ಅತ್ಯುತ್ತಮವಾಗಿದ್ದು ದೈಹಿಕ ಶಕ್ತಿ ಹಾಗೂ ಶಕ್ತಿಯುತ ಚೈತನ್ಯವನ್ನು ಅನುಭವಿಸಲಿದ್ದೀರಿ. ನಿಯಮಿತ ವ್ಯಾಯಾಮ, ಕ್ರೀಡೆ ಅಥವಾ ಯೋಗಾಭ್ಯಾಸ ನಿಮ್ಮ ಚೈತನ್ಯವನ್ನು ಮತ್ತಷ್ಟು ಹೆಚ್ಚಿಸಲಿದೆ. ಕೃಷಿಕರಿಗೆ ಇಂದಿನ ದಿನ ಅತ್ಯಂತ ಯಶಸ್ವಿದಾಯಕ ದಿನವಾಗಲಿದೆ. ಬೆಳೆದಂಥ ಬೆಳೆಗಳು ಲಾಭಗಳನ್ನು ಕೊಡಲಿದೆ. ನೀರಾವರಿ ಯೋಜನೆಗಳಲ್ಲಿ ಸ್ವಲ್ಪ ಜಾಗರೂಕತೆ ಇರಲಿ. ವಾಣಿಜ್ಯ ಬೆಳೆಗಳನ್ನು ಬೆಳೆಯುವಂಥ ಸಮಯದಲ್ಲಿ ಸಣ್ಣ ಪುಟ್ಟ ನಷ್ಟಗಳಾಗುವಂಥ ಸಾಧ್ಯತೆಯೂ ಇದೆ. ಸ್ವಲ್ಪ ಎಚ್ಚರಿಕೆಯನ್ನು ತಂದುಕೊಳ್ಳಿ. ಈ ದಿನ ಮಾರುಕಟ್ಟೆಯಲ್ಲಿ ನಿಮಗೆ ಉತ್ತಮ ಪ್ರತಿಫಲ ದೊರೆಯಲಿದ್ದು ಕೃಷಿ ಯಂತ್ರೋಪಕರಣಗಳ ಖರೀದಿಗೆ ಈ ದಿನ ಶುಭ ದಿನವಾಗಿರಲಿದೆ. ವಿದ್ಯಾರ್ಥಿಗಳಿಗೆ ಈ ದಿನ ಅಭ್ಯಾಸ ಕ್ಷೇತ್ರದಲ್ಲಿ ದೃಢತೆ, ಸ್ಪರ್ಧಾತ್ಮಕ ಮನೋಭಾವ ಮತ್ತು ಶ್ರದ್ಧೆ ಇರತಕ್ಕಂಥ ದಿನ. ತಾಂತ್ರಿಕ ಶಿಕ್ಷಣ, ಇಂಜಿನಿಯರಿಂಗ್ ಹಾಗೂ ವೈದ್ಯಕೀಯ ಕ್ಷೇತ್ರದಲ್ಲಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ಸಿದ್ಧತೆ ಸುಲಭವಾಗಲಿದೆ ಮತ್ತು ಒಳ್ಳೆಯ ಶುಭ ಫಲಗಳು ದೊರಕಲಿದೆ. ಇನ್ನು ಇಂದಿನ ದಿನ ನೀವು ವಿಶೇಷವಾಗಿ ಮಾತುಕತೆಯಲ್ಲಿ ಅತಿಯಾದ ಕೋಪ ಅಥವಾ ಆತುರದ ಕೋಪದ ನಿರ್ಧಾರಗಳನ್ನು ನಿಯಂತ್ರಣ ಮಾಡಿಕೊಳ್ಳಿ. ಕೋಪದ ಬಗ್ಗೆ ಹೆಚ್ಚಿನ ಜಾಗರೂಕತೆ ಇರಲಿ. ಮಂಗಳವಾರದಂದು ವಿಶೇಷವಾಗಿ ಮಂಗಳವಾಗಲು ಆಂಜನೇಯನ ಸ್ಮರಣೆಯನ್ನು ಮಾಡಿ ಹಾಗೂ ಅಂಗಾರಕಾಯ ನಮಃ ಎಂಬ ಮಂತ್ರವನ್ನು ಜಪ ಮಾಡಿ. ನಿಮ್ಮ ಇಷ್ಟ ಸಂಖ್ಯೆ 9, ಶುಭ ಬಣ್ಣ ಕೆಂಪು ಬಣ್ಣ, ಶುಭ ಮಂತ್ರ ಓಂ ಮಂಗಳಾಯ ನಮಃ ಎಂಬ ಮಂತ್ರವನ್ನು 28 ಬಾರಿ ಜಪ ಮಾಡಿ. ಈ ದಿನ ನಿಮಗೆ ಶುಭವಾಗಲಿ. ಇನ್ನು ವೃಷಭ ರಾಶಿಯವರಿಗೆ ಮಂಗಳವಾರದ ಗ್ರಹಗತಿಗಳು ಉತ್ತಮ ಸ್ಥಿರತೆ, ಆರ್ಥಿಕ ಮುನ್ನಡೆ ಹಾಗೂ ಕೌಟುಂಬಿಕ ಸುಖವನ್ನು ತಂದುಕೊಡಲಿದೆ. ರಾಶ್ಯಾಧಿಪತಿ ಶುಕ್ರನ ಶುಭ ಪ್ರಭಾವದಿಂದಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಶೇಷವಾಗಿ ಸೌಂದರ್ಯ ಹಾಗೂ ವಿಶೇಷವಾಗಿ ಸೃಜನಶೀಲ ಕಾರ್ಯಗಳಲ್ಲಿ ಸಹಿತ ಒಳ್ಳೆಯ ಶುಭ ಫಲಗಳು ದೊರಕಲಿದೆ. ವಿಶೇಷವಾಗಿ ತಾಳ್ಮೆ ಮತ್ತು ಸೌಮ್ಯ ಸ್ವಭಾವದಿಂದ ಯಶಸ್ವಿಯಾಗಿ ಕಾರ್ಯನಿರ್ವಹಿಸತಕ್ಕಂಥ ದಿನ. ವಿಶೇಷವಾಗಿ ಉದ್ಯೋಗ ಕ್ಷೇತ್ರದಲ್ಲಿ, ಕಾರ್ಯಕ್ಷೇತ್ರದಲ್ಲಿ ವಾತಾವರಣ ನಿಮಗೆ ಅನುಕೂಲಕರವಾಗಿ ಬರಲಿದೆ. ನಿಮ್ಮ ಜವಾಬ್ದಾರಿಯುತ ನಡವಳಿಕೆ ಹಾಗೂ ಸಮಯ ಪ್ರಜ್ಞೆಗೆ ಮೇಲಧಿಕಾರಿಗಳಿಂದ ಶ್ಲಾಘನೆ ದೊರೆಸಲಿದೆ. ಬ್ಯಾಂಕಿಂಗ್, ಆಡಳಿತ, ಸೌಂದರ್ಯವರ್ಧಕ, ಫ್ಯಾಷನ್, ಕಲೆ ಮತ್ತು ಆಹಾರ ವಲಯದಲ್ಲಿರುವವರಿಗೆ ಶುಭ ಫಲಗಳು ದೊರೆಯಲಿದೆ. ಉದ್ಯಮದಲ್ಲಿ ಲಾಭದಾಯಕ ವಹಿವಾಟು ನಡೆಯಲಿದೆ. ಗೃಹಾಲಂಕಾರ ಸಾಮಗ್ರಿ, ಆಭರಣ, ವಸ್ತ್ರ, ಸುಗಂಧ ದ್ರವ್ಯಗಳು, ತರಕಾರಿ, ಹಣ್ಣು ಹಾಗೂ ದಿನಸಿ ವ್ಯಾಪಾರಿಗಳಿಗೆ ಉತ್ತಮ ಧನ ಲಾಭ ಕಾಯಲಿದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳಲಿದೆ. ಹಳೆಯ ಬಾಕಿಯ ಹಣ, ಹೊಸ ಹೂಡಿಕೆಗಳಿಂದ ಸಹಿತ ಸಕಾರಾತ್ಮಕ ಆದಾಯವು ದೊರೆಯಲಿದೆ. ಬಾಕಿಯ ಹಣ ಕೈ ಸೇರುವಂಥ ಯೋಗವೂ ಇದೆ. ಗೃಹ ಉಪಯೋಗಿ ವಸ್ತುಗಳನ್ನು ಖರೀದಿಸಲು ಹಾಗೂ ದೀರ್ಘಕಾಲೀನ ಉಳಿತಾಯ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಇದೀನ ಮಂಗಳವಾರ ಅನುಕೂಲಕರವಾದಂಥ ದಿನ. ನಿಮ್ಮ ಕುಟುಂಬದಲ್ಲಿ ಮಂಗಳಕರ ಹಾಗೂ ಪ್ರಶಾಂತ ವಾತಾವರಣ ಇರಲಿದೆ. ಶುಭ ಪೂಜಾ ಕಾರ್ಯಕ್ರಮಗಳಾಗತಕ್ಕಂಥದ್ದು, ಹಿರಿಯರ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗತಕ್ಕಂಥದ್ದು, ಒಳ್ಳೆಯ ಶುಭ ಫಲಗಳು ಆಗತಕ್ಕಂಥದ್ದು ಆಗಲಿದೆ. ಆರೋಗ್ಯವು ತೃಪ್ತಿಕರವಾಗಿದ್ದು ದೈಹಿಕ ಉಲ್ಲಾಸ ಹಾಗೂ ಮಾನಸಿಕ ಒಂದು ಶಾಂತಿಯನ್ನು ಅನುಭವಿಸಲಿದ್ದೀರಿ. ದೈನಂದಿನ ಆಹಾರ ಕ್ರಮದಲ್ಲಿ ನಿಯಮಿತತೆ ಹಾಗೂ ಸಾತ್ವಿಕ ಆಹಾರ ಸೇವನೆ ನಿಮ್ಮ ಚೈತನ್ಯವನ್ನು ಕಾಯ್ದುಕೊಳ್ಳಲು ನಿಮಗೆ ನೆರವಾಗಲಿದೆ. ಕೃಷಿಕರಿಗೆ ಇಂದಿನ ದಿನ ಅತ್ಯಂತ ಶುಭಪ್ರದವಾದಂಥ ದಿನ. ತೋಟಗಾರಿಕೆ, ಹೂವು, ಹಣ್ಣುಗಳು, ವಾಣಿಜ್ಯ ಬೆಳೆಗಳು, ಹೈನುಗಾರಿಕೆ ಹಾಗೂ ಧಾನ್ಯ ಬೆಳೆಯುವ ರೈತರಿಗೆ ಮಾರುಕಟ್ಟೆಯಲ್ಲಿ ಆಕರ್ಷಕ ಧಾರಣೆ ಸಿಗುವಂಥ ದಿನ. ನೂತನ ಬೆಳೆ ನಾಟಿ ಸೂಕ್ತವಾದಂಥ ದಿನ. ವಿದ್ಯಾಭ್ಯಾಸದಲ್ಲಿ ಉತ್ತಮ ಏಕಾಗ್ರತೆ ಹಾಗೂ ಗ್ರಹಣ ಶಕ್ತಿ ಇಮ್ಮಡಿಗೊಳ್ಳಲಿದೆ. ಕಲೆ, ಸಾಹಿತ್ಯ, ವಿನ್ಯಾಸ ಹಾಗೂ ಸಾರ್ವಜನಿಕ ಸೇವೆಗೆ ಸಂಬಂಧಿಸಿದ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡತಕ್ಕಂಥ ವೃಷಭ ರಾಶಿಯವರು ಉತ್ತಮ ಯಶಸ್ಸನ್ನು ಕಾಣುವಂಥ ದಿನ. ಈ ದಿನ ಹಣಕಾಸಿನ ವಿಚಾರದಲ್ಲಿ ಅನಗತ್ಯ ಜಡತ್ವ ಹಾಗೂ ಆತುರದ ತೀರ್ಮಾನಗಳನ್ನು ತಡೆದುಕೊಳ್ಳುವುದು ಒಳ್ಳೆಯದು. ಈ ದಿನ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಮಹಾಗಣಪತಿಯ ಆರಾಧನೆ, ಗಣಪತಿ ದೇವರಿಗೆ ಮೋದಕವನ್ನು ಸಮರ್ಪಣೆ ಮಾಡಿ, ಕೆಂಪು ಬಣ್ಣದ ವಸ್ತ್ರವನ್ನು ಸಮರ್ಪಣೆ ಮಾಡಿ ಹಾಗೂ ವಿಶೇಷವಾಗಿ ದೂರ್ವೆಯನ್ನು ಗಣಪತಿಗೆ ಸಮರ್ಪಣೆ ಮಾಡಿಕೊಳ್ಳುವುದರಿಂದ ನಿಮ್ಮ ಸರ್ವ ಕಷ್ಟಗಳು ಪರಿಹಾರವಾಗಲಿದೆ.
ಇಷ್ಟಾರ್ಥಗಳು ಸಿದ್ಧಿಯಾಗತಕ್ಕಂಥ ಯೋಗ ನಿಮಗೆ ಪ್ರಾಪ್ತಿಯಾಗಲಿದೆ. ಸ್ನೇಹಿತರೆ, ಈ ದಿನದ ನಿಮ್ಮ ಶುಭ ಸಂಖ್ಯೆ 6, ಶುಭ ಬಣ್ಣ ನೇರಳೆ ಬಣ್ಣ, ಶುಭ ಮಂತ್ರ ಓಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪ ಮಾಡಿ ಗಣಪತಿ ದೇವಾಲಯಕ್ಕೆ ಭೇಟಿ ನೀಡಿ ಗಣಪತಿಗೆ 11 ನಮಸ್ಕಾರ ಮಾಡಿ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುವ ಯೋಗಗಳು ಪ್ರಾಪ್ತಿಯಾಗಲಿದೆ. ಈ ದಿನ ನಿಮಗೆ ಶುಭವಾಗಲಿ. ಇನ್ನು ಮಿಥುನ ರಾಶಿಯವರಿಗೆ ಮಂಗಳವಾರದ ಗ್ರಹಗತಿಗಳು ಅತ್ಯುತ್ತಮ ಬೌದ್ಧಿಕ ಚತುರತೆ, ನೂತನ ಅವಕಾಶಗಳು ಹಾಗೂ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸನ್ನು ನೀಡಲಿವೆ. ರಾಶ್ಯಾಧಿಪತಿ ಬುದ್ಧದೇವನ ಅನುಗ್ರಹದಿಂದಾಗಿ ನಿಮ್ಮ ಸಂವಹನ ಕೌಶಲ್ಯ ಹಾಗೂ ಸಮಯ ಪ್ರಜ್ಞೆ ಅತ್ಯುತ್ತಮವಾಗಿರಲಿದೆ. ಹೊಸ ಜನರನ್ನು ಸಂಪರ್ಕಿಸಲು ಮತ್ತು ಹೊಸ ಯೋಜನೆಗಳಿಗೆ ಬುನಾದಿ ಹಾಕಲು ಈ ದಿನ ಸೂಕ್ತವಾದಂಥ ದಿನ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಪ್ರಸ್ತುತಿ ಹಾಗೂ ಕೆಲಸದ ವೇಗಕ್ಕೆ ಮೇಲಧಿಕಾರಿಗಳಿಂದ ಒಳ್ಳೆಯ ಒಂದು ಶ್ಲಾಘನೆ ಸಿಗಲಿದೆ. IT, ಮಾಧ್ಯಮ, ಪತ್ರಿಕೋದ್ಯಮ, ಲೇಖಕರು, ಶಿಕ್ಷಣ, ಮಾರ್ಕೆಟಿಂಗ್ ಹಾಗೂ ಲೆಕ್ಕಪತ್ರ ವಲಯದಲ್ಲಿದ್ದವರಿಗೆ ಅತ್ಯುತ್ತಮ ಪ್ರಗತಿ ಕಂಡುಬರತಕ್ಕಂಥ ದಿನ. ಈ ದಿನ ಹೊಸ ಅವಕಾಶಗಳು ಹಾಗೂ ಲಾಭದಾಯಕ ಒಪ್ಪಂದಗಳು ಲಭಿಸತಕ್ಕಂಥ ದಿನ. ವ್ಯಾಪಾರ ವಹಿವಾಟುಗಳು ಉತ್ತಮವಾಗಿ ನಡೆಯತಕ್ಕಂಥ ದಿನ. ವಿಶೇಷವಾಗಿ ಸ್ಟೇಷನರಿ, ಸೌಂದರ್ಯ ಹಾಗೂ ಟ್ರಾವೆಲ್ಸ್ ಮತ್ತು ಇ-ಕಾಮರ್ಸ್ ಹಾಗೂ ಏಜೆನ್ಸಿ ಉದ್ಯಮಿಗಳಿಗೆ ಆಕರ್ಷಕ ಧನ ಲಾಭ ದೊರೆಯುವಂಥ ದಿನ. ಆರ್ಥಿಕ ಸ್ಥಿತಿ ಬಲವಾಗಿರಲಿದೆ. ನಾನಾ ಮೂಲಗಳಿಂದ ಧನ ಆಗಮನವಾಗುವ ಯೋಗವಿದೆ. ಬುದ್ಧಿವಂತಿಕೆಯಿಂದ ಮಾಡಿದ ಹೂಡಿಕೆಗಳಿಂದ ಸಕಾರಾತ್ಮಕ ಲಾಭ ಮರಳಿ ಬರುವಂಥ ಯೋಗವಿದೆ. ವಾಹನ ಅಥವಾ ಎಲೆಕ್ಟ್ರಾನಿಕ್ ಉಪಕರಣಗಳ ಖರೀದಿಗೆ ಧನ ವಿನಿಯೋಗವಾಗತಕ್ಕಂಥ ದಿನ. ಇನ್ನು ಕುಟುಂಬದಲ್ಲಿ ಹರ್ಷದಾಯಕ ಹಾಗೂ ಜೀವಂತಿಕೆಯ ವಾತಾವರಣ ಇರಲಿದೆ. ಸಹೋದರ ಸಹೋದರಿಯರು ಹಾಗೂ ಮಿತ್ರರಿಂದ ಪೂರ್ಣ ಬೆಂಬಲ ಸಿಗಲಿದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಮುಕ್ತ ಸಂವಹನ ಹಾಗೂ ಅನ್ಯೋನ್ಯತೆ ಹೆಚ್ಚಾಗಲಿದೆ. ಪ್ರೇಮಿಗಳಿಗೆ ಈ ದಿನವು ಸಂತೋಷಕರವಾಗಿರತಕ್ಕಂಥ ದಿನ. ಆರೋಗ್ಯವು ತೃಪ್ತಿಕರವಾಗಿದ್ದು ದೈಹಿಕ ಲವಲವಿಕೆ ಹಾಗೂ ಮಾನಸಿಕ ಜಾಗರೂಕತೆಯನ್ನು ಅನುಭವಿಸಲಿದ್ದೀರಿ. ದೈನಂದಿನ ಪ್ರಾಣಾಯಾಮ, ಹಸಿರು ತರಕಾರಿ ಸೇವನೆ ಹಾಗೂ ಲಘು ವ್ಯಾಯಾಮ ನಿಮ್ಮ ಶಕ್ತಿಯನ್ನು ಕಾಯ್ದುಕೊಳ್ಳಲು ನಿಮಗೆ ನೆರವಾಗಲಿದೆ. ಕೃಷಿ ಮತ್ತು ತೋಟಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿಕರಿಗೆ ಇಂದಿನ ದಿನ ಅತ್ಯಂತ ಶುಭಪ್ರದವಾದಂಥ ದಿನ. ತೋಟಗಾರಿಕೆ, ಹಸಿರು ತರಕಾರಿಗಳು, ವಾಣಿಜ್ಯ ಬೆಳೆಗಳು ಹಾಗೂ ಹೈನುಗಾರಿಕೆ ಬೆಳೆಯುವಂಥ ರೈತರಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಪ್ರತಿಫಲ ದೊರೆಯುವಂಥ ದಿನ. ಕೃಷಿ ಉತ್ಪಾದನೆಗಳ ಮಾರಾಟಕ್ಕೆ ಈ ದಿನ ಸೂಕ್ತವಾದಂಥ ದಿನ. ವಿದ್ಯಾರ್ಥಿಗಳಿಗೆ ನಿಮ್ಮ ಅಭ್ಯಾಸದಲ್ಲಿ ಶ್ರೇಷ್ಠ ಏಕಾಗ್ರತೆ ಇರತಕ್ಕಂಥ ದಿನ ಹಾಗೂ ಗ್ರಹಣ ಶಕ್ತಿ, ನೆನಪಿನ ಶಕ್ತಿ ವೃದ್ಧಿಯಾಗಲಿದೆ. ಗಣಿತ, ಕಂಪ್ಯೂಟರ್ ಸೈನ್ಸ್, ಭಾಷಾ ವಿಜ್ಞಾನದಲ್ಲಿ ಮೇಲುಗೈ ಸಾಧಿಸತಕ್ಕಂಥ ದಿನ. ಈ ದಿನ ವಿಶೇಷವಾಗಿ ಒಂದೇ ಬಾರಿಗೆ ಹಲವು ಕೆಲಸಗಳನ್ನು ಕೈಗೆತ್ತಿಕೊಂಡು ಚಂಚಲತೆಗೆ ಒಳಗಾಗುವುದನ್ನು ತಪ್ಪಿಸಿಕೊಳ್ಳಿ. ಈ ದಿನ ವಿಶೇಷವಾಗಿ ಪರಿಹಾರವನ್ನು ನೋಡುವುದಾದರೆ ಈ ದಿನ ವಿಶೇಷವಾಗಿ ಓಂ ಬುದ್ಧಾಯ ನಮಃ ಎಂಬ ಮಂತ್ರವನ್ನು ಜಪ ಮಾಡಿ ಹಾಗೂ ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ದೇವರ ದರ್ಶನವನ್ನು ಮಾಡಿ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 5, ಶುಭ ಬಣ್ಣ ಹಸಿರು ಬಣ್ಣ, ಶುಭ ಮಂತ್ರ ಓಂ ಶ್ರೀ ಹನುಮತೆ ನಮಃ ಎಂಬ ಮಂತ್ರವನ್ನು ಜಪ ಮಾಡಿ ಕನಿಷ್ಠ 28 ಬಾರಿ ಮಾಡಿ. ಈ ದಿನ ನಿಮಗೆ ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿಯವರಿಗೆ ಮಂಗಳವಾರದ ಗ್ರಹಗತಿಗಳು ಉತ್ತಮ ಆತ್ಮವಿಶ್ವಾಸ, ಕ್ರಿಯಾಶೀಲತೆ ಹಾಗೂ ಕೌಟುಂಬಿಕ ಸಹಕಾರವನ್ನು ತರಲಿವೆ. ರಾಶ್ಯಾಧಿಪತಿ ಚಂದ್ರ ಹಾಗೂ ಮಂಗಳ ದೇವನ ಅನುಗ್ರಹದಿಂದ ವಾರದ 2ನೇ ದಿನ ನಿಮ್ಮ ಕೈಗೆತ್ತಿಕೊಳ್ಳುವಂಥ ಕೆಲಸಗಳಲ್ಲಿ ಧನಾತ್ಮಕ ಫಲಿತಾಂಶಗಳು ಕಂಡುಬರಲಿವೆ. ಮನಸ್ಸಿನಲ್ಲಿದ್ದ ಗೊಂದಲಗಳು ನಿವಾರಣೆಯಾಗಿ ಹೊಸ ಭರವಸೆ ಮೂಡುವಂಥ ದಿನ. ಉದ್ಯೋಗಿಗಳಿಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಉತ್ತಮ ಒಂದು ಪ್ರಗತಿ ದೊರೆಯುವಂಥ ದಿನ. ಮೇಲಧಿಕಾರಿಗಳು ನಿಮ್ಮ ಸಲಹೆ ಮತ್ತು ಶ್ರಮವನ್ನು ಗುರುತಿಸುವಂಥ ದಿನ. ಸರಕಾರಿ ರಂಗ, ಶಿಕ್ಷಣ ಹಾಗೂ ಜಲಸಂಪನ್ಮೂಲ, ವೈದ್ಯಕೀಯ ಹಾಗೂ ಸಮಾಜ ಸೇವಾ ವಲಯದಲ್ಲಿದ್ದವರಿಗೆ ಸೌಹಾರ್ದಯುತ ವಾತಾವರಣವಿರಲಿದೆ. ವ್ಯಾಪಾರಿಗಳಿಗೆ ಉದ್ಯಮದಲ್ಲಿ ಲಾಭದಾಯಕ ವಹಿವಾಟುಗಳು ನಡೆಯಲಿವೆ. ಜಲ ಉತ್ಪನ್ನಗಳು, ದಿನಸಿ, ಹೋಟೆಲ್ ಹಾಗೂ ಉಪಹಾರ ಮಂದಿರ, ಹಾಲು ಮತ್ತು ಹೈನುಗಾರಿಕೆ ಹಾಗೂ ಗೃಹ ಉಪಯೋಗಿ ವಸ್ತುಗಳ ವ್ಯಾಪಾರಿಗಳಿಗೆ
ಆಕರ್ಷಕ ಧನ ಲಾಭ ದೊರೆಯುವಂಥ ದಿನ. ಇನ್ನು ಆರ್ಥಿಕ ಪರಿಸ್ಥಿತಿ ಬಲವಾಗಿದ್ದು ಹೊಸ ಮೂಲಗಳಿಂದ ಹಣ ಹರಿದು ಬರುವ ಯೋಗವಿದೆ. ಕೌಟುಂಬಿಕ ಅಗತ್ಯಗಳಿಗೆ ಅಥವಾ ಮನೆಗೆ ಅಗತ್ಯವಿರುವ ವಸ್ತುಗಳನ್ನು ಖರೀದಿಸಲು ಧನ ವಿನಿಯೋಗ ಮಾಡುವಂಥ ದಿನ. ದೀರ್ಘಕಾಲದ ಉಳಿತಾಯ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಈ ದಿನ ಮಂಗಳವಾರ ಸೂಕ್ತವಾದಂಥ ದಿನ. ಕುಟುಂಬದಲ್ಲಿ ಹರ್ಷದಾಯಕ ಹಾಗೂ ಸಾಮರಸ್ಯದ ವಾತಾವರಣ ಇರಲಿದೆ. ತಾಯಿ ಹಾಗೂ ಹಿರಿಯರ ಸಂಪೂರ್ಣ ಆಶೀರ್ವಾದ ಸಿಗಲಿದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅನ್ಯೋನ್ಯತೆ ಹಾಗೂ ಪ್ರೀತಿ ಹೆಚ್ಚಾಗಲಿದೆ. ಪ್ರೇಮಿಗಳಿಗೆ ಈ ದಿನವು ಸಂತೋಷಕರವಾದಂಥ ದಿನ. ಆರೋಗ್ಯವು ತೃಪ್ತಿದಾಯಕವಾಗಿದ್ದು ದೈಹಿಕ ಲವಲವಿಕೆ ಹಾಗೂ ಮಾನಸಿಕ ಪ್ರಶಾಂತತೆಯನ್ನು ಅನುಭವಿಸಲಿದ್ದೀರಿ. ದೈನಂದಿನ ಧ್ಯಾನ, ಸಾತ್ವಿಕ ಆಹಾರ ಸೇವನೆ ಹಾಗೂ ನಿಯಮಿತ ದೈಹಿಕ ಅಭ್ಯಾಸ ನಿಮ್ಮ ಚೈತನ್ಯವನ್ನು ಇನ್ನಷ್ಟು ವೃದ್ಧಿಸಲಿದೆ. ಕೃಷಿಕರಿಗೆ ಇಂದಿನ ದಿನ ಅತ್ಯಂತ ಶುಭಪ್ರದವಾದಂಥ ದಿನ. ನೀರಾವರಿ, ವಾಣಿಜ್ಯ ಬೆಳೆಗಳು, ಧಾನ್ಯಗಳು, ತರಕಾರಿ ಹಾಗೂ ಹೈನುಗಾರಿಕೆ ಮಾಡುವ ರೈತರಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಪ್ರತಿಫಲ ಸಿಗಲಿದೆ. ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯ ಕಲ್ಪಿಸಲು ಅನುಕೂಲಕರವಾದಂಥ ದಿನ. ವಿದ್ಯಾರ್ಥಿಗಳಿಗೆ ಅಭ್ಯಾಸದಲ್ಲಿ ಉತ್ತಮ ಗ್ರಹಣ ಶಕ್ತಿ ಹಾಗೂ ಏಕಾಗ್ರತೆ ಇರಲಿದೆ. ವೈದ್ಯಕೀಯ, ನರ್ಸಿಂಗ್, ಸೈನ್ಸ್, ಕಲೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ಕರ್ಕಾಟಕ ರಾಶಿಯ ವಿದ್ಯಾರ್ಥಿಗಳು ಉತ್ತಮ ಯಶಸ್ಸನ್ನು ಕಾಣತಕ್ಕಂಥ ದಿನ. ಈ ದಿನ ಹಣಕಾಸಿನ ವಿಚಾರದಲ್ಲಿ ಅತಿಯಾದ ಭಾವುಕತೆಗೆ ಒಳಗಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿಕೊಳ್ಳಿ. ಎಚ್ಚರಿಕೆಯಿಂದ ಇರಿ. ನಿಮ್ಮಲ್ಲಿರುವ ಧನಾತ್ಮಕ ಚಿಂತನೆ ಹಾಗೂ ಆತ್ಮವಿಶ್ವಾಸವನ್ನು ಪ್ರಮುಖ ಕಾರ್ಯಗಳ ಪೂರ್ಣಗೊಳಿಸುವಿಕೆಗೆ ಬಳಸಿಕೊಳ್ಳುವುದು ಒಳ್ಳೆಯದು. ಈ ದಿನ ಮಂಗಳವಾರವಾದ್ದರಿಂದ ವಿಶೇಷವಾಗಿ ಸುಬ್ರಹ್ಮಣ್ಯನ ಆರಾಧನೆ ಹಾಗೂ ನಾಗದೇವರ ಪ್ರಾರ್ಥನೆ ಪೂಜೆಗಳನ್ನು ಮಾಡಿಕೊಳ್ಳಿ. ಹಾಗೂ ಸರ್ವ ಗ್ರಹಚಾರಗಳ ಪರಿಹಾರಕ್ಕಾಗಿ ಈ ದಿನ ಹಳದಿ ಬಣ್ಣದ ವಸ್ತ್ರವನ್ನು ದಾನ ಮಾಡಿ. ನಿಮ್ಮ ಇಷ್ಟಾರ್ಥಗಳ ಸಿದ್ಧಿಗೆ ದೇವತಾ ಸ್ಮರಣೆಯನ್ನು ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 4, ಶುಭ ಬಣ್ಣ ಕೆಂಪು ಬಣ್ಣ, ಶುಭ ಮಂತ್ರ ಓಂ ಶ್ರೀ ಹನುಮತೇ ನಮಃ ಎಂಬ ಮಂತ್ರವನ್ನು 28 ಬಾರಿ ಜಪ ಮಾಡಿ ಶುಭ ಪ್ರಾಪ್ತಿಯಾಗಲಿದೆ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಮಂಗಳವಾರದ ಗ್ರಹಗತಿಗಳು ಉನ್ನತ ಯಶಸ್ಸು, ಸಾಹಸ, ಮನೋಭಾವ ಹಾಗೂ ನಾಯಕತ್ವದ ಗುಣಗಳನ್ನು ನೀಡಲಿವೆ. ರಾಶ್ಯಾಧಿಪತಿ ಸೂರ್ಯದೇವ ಮತ್ತು ಮಂಗಳ ದೇವನ ಅತ್ಯುತ್ತಮ ಮಿತ್ರತ್ವ ಹಾಗೂ ಶುಭ ಪ್ರಭಾವದಿಂದಾಗಿ ನಿಮ್ಮ ಆತ್ಮವಿಶ್ವಾಸ ಸಂತೋಷದಿಂದ ಇರಲಿದೆ. ಹಾಗೂ ದೀರ್ಘಕಾಲದಿಂದ ಬಾಕಿ ಉಳಿದಿದ್ದಂಥ ಮಹತ್ವದ ಕೆಲಸಗಳು ಪೂರ್ಣಗೊಳಿಸಲು ಮತ್ತು ನಿರ್ಣಾಯಕ ನಿರ್ಧಾರಗಳನ್ನು ಕೈಗೊಳ್ಳಲು ಇಂದು ಅತ್ಯಂತ ಶ್ರೇಷ್ಠವಾದಂಥ ದಿನ. ಇನ್ನು ಈ ದಿನ ಉದ್ಯೋಗಿಗಳಿಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಪ್ರಭಾವ ಹಾಗೂ ಆಡಳಿತಾತ್ಮಕ ದಕ್ಷತೆ ಹೆಚ್ಚಾಗಲಿದೆ. ಮೇಲಧಿಕಾರಿಗಳಿಂದ ಹಾಗೂ ಆಡಳಿತ ವರ್ಗದಿಂದ ಸಂಪೂರ್ಣ ಬೆಂಬಲ ಸಿಗಲಿದೆ. ಸರಕಾರಿ ಕ್ಷೇತ್ರ, ಆಡಳಿತ, ರಕ್ಷಣೆ ಅಥವಾ ಪೊಲೀಸ್, ರಾಜಕೀಯ, ವೈದ್ಯಕೀಯ ಹಾಗೂ ನಿರ್ವಹಣೆ, ಮ್ಯಾನೇಜ್ಮೆಂಟ್ ವಲಯದಲ್ಲಿದ್ದವರಿಗೆ ಹೊಸ ಕೆಲಸ ಕಾರ್ಯಗಳು ಮತ್ತು ಪ್ರಗತಿ ಲಭಿಸತಕ್ಕಂಥ ದಿನ. ವ್ಯಾಪಾರ ವಹಿವಾಟಿನಲ್ಲಿ ಹೊಸ ಅವಕಾಶಗಳು ಹಾಗೂ ದೊಡ್ಡ ಮಟ್ಟದ ಒಪ್ಪಂದಗಳು ಸಿಗಲಿದೆ. ರಿಯಲ್ ಎಸ್ಟೇಟ್, ಕಟ್ಟಡ ನಿರ್ಮಾಣ, ಯಂತ್ರೋಪಕರಣ, ಆಭರಣ, ಇಂಧನ ಹಾಗೂ ಸರಕಾರಿ ಗುತ್ತಿಗೆದಾರರಿಗೆ ಆಕರ್ಷಕ ಧನ ಲಾಭ ದೊರೆಯುವಂಥ ದಿನ. ಆರ್ಥಿಕ ಪರಿಸ್ಥಿತಿ ಅತ್ಯಂತ ಬಲವಾಗಿದ್ದು ವಿವಿಧ ಮೂಲಗಳಿಂದ ಧನ ಆಗಮನವಾಗುವ ಯೋಗವಿದೆ. ಸ್ಥಿರ ಆಸ್ತಿ, ಭೂಮಿ ಅಥವಾ ಬಂಡವಾಳ ಹೂಡಿಕೆಗಳಲ್ಲಿ ಹಣ ವಿನಿಯೋಗ ಮಾಡಲು ಮಂಗಳವಾರ ಶ್ರೇಷ್ಠವಾದಂಥ ದಿನ. ಸಮಾಜದಲ್ಲಿ ನಿಮ್ಮ ಆರ್ಥಿಕ ಸ್ಥಿರತೆ ಮತ್ತು ಗೌರವ ಇನ್ನಷ್ಟು ಹೆಚ್ಚಾಗಲಿದೆ. ಕುಟುಂಬದಲ್ಲಿ ಮಂಗಳಕರ, ಉತ್ಸಾಹದಾಯಕ ಹಾಗೂ ರಾಜಸಿಕ ವಾತಾವರಣ ಇರಲಿದೆ. ತಂದೆ, ಹಿರಿಯರು ಹಾಗೂ ಸಹೋದರರ ಸಂಪೂರ್ಣ ಸಹಕಾರ ಸಿಗಲಿದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವ ಹಾಗೂ ಪ್ರೀತಿ ವೃದ್ಧಿಯಾಗಲಿದೆ. ಪ್ರೇಮಿಗಳಿಗೆ ಈ ದಿನವು ಸೌಹಾರ್ದಯುತವಾಗಿರಲಿದೆ. ಆರೋಗ್ಯವು ಅತ್ಯುತ್ತಮವಾಗಿದ್ದು ಅಪಾರ ದೈಹಿಕ ಶಕ್ತಿ ಹಾಗೂ ಮಾನಸಿಕ ಚೈತನ್ಯವನ್ನು ಅನುಭವಿಸಲಿದ್ದೀರಿ. ದೈನಂದಿನ ಪ್ರಾಣಾಯಾಮ, ವ್ಯಾಯಾಮ ಹಾಗೂ ಶಿಸ್ತುಬದ್ಧ ಆಹಾರ ಕ್ರಮ ನಿಮ್ಮ ಉಲ್ಲಾಸವನ್ನು ಕಾಯ್ದುಕೊಳ್ಳಲಿದೆ. ಕೃಷಿಕರಿಗೆ ಇಂದಿನ ದಿನ ಅತ್ಯಂತ ಯಶಸ್ವಿದಾಯಕ ಹಾಗೂ ಲಾಭದಾಯಕವಾದಂಥ ದಿನ. ವಾಣಿಜ್ಯ ಬೆಳೆಗಳು, ಧಾನ್ಯಗಳು, ಹಣ್ಣುಗಳ ತೋಟ ಹಾಗೂ ಕೆಂಪು ಮಣ್ಣಿನ ಭೂಮಿಯಲ್ಲಿ ಕೃಷಿ ಮಾಡತಕ್ಕಂಥವರಿಗೆ ಒಳ್ಳೆಯ ಧಾರಣೆ ದೊರೆಯಲಿದೆ.
ಕೃಷಿಯ ಭೂಮಿಯ ಖರೀದಿ ಮಾಡತಕ್ಕಂಥದ್ದು ಅಥವಾ ಯಂತ್ರೋಪಕರಣಗಳ ಖರೀದಿಗೆ ಅನುಕೂಲಕರವಾದಂಥ ದಿನ. ಈ ದಿನ ವಿದ್ಯಾರ್ಥಿಗಳಿಗೆ ನಿಮ್ಮ ಅಭ್ಯಾಸ ಕ್ಷೇತ್ರದಲ್ಲಿ ಅತ್ಯುತ್ತಮ ಶ್ರದ್ಧೆ, ದೃಢತೆ ಹಾಗೂ ಮೇಲುಗೈ ಸಾಧಿಸುವ ಮನೋಭಾವ ಇರತಕ್ಕಂಥ ದಿನ. KS ಹಾಗೂ IAS, ತಾಂತ್ರಿಕ ಶಿಕ್ಷಣ, ವೈದ್ಯಕೀಯ, ಇಂಜಿನಿಯರಿಂಗ್ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡುವಂತಹ ಸಿಂಹ ರಾಶಿಯವರಿಗೆ ಅತ್ಯುತ್ತಮ ಒಂದು ಸಾಧನೆ ಮಾಡುವ ಯೋಗವಿದೆ. ಈ ದಿನ ವಿಶೇಷವಾಗಿ ಮಾತುಕತೆಯಲ್ಲಿ ಅನಗತ್ಯ ಅಹಂಕಾರ ಅಥವಾ ಆತುರದ ನಿರ್ಧಾರಗಳನ್ನು ತಡೆಯಿರಿ. ಈ ದಿನದ ಪರಿಹಾರಕ್ಕಾಗಿ ಸೂರ್ಯ ದೇವರನ್ನು ಸ್ಮರಣೆ ಮಾಡಿ ಹಾಗೂ ಕಪ್ಪು ಎಳ್ಳನ್ನು ದಾನ ಮಾಡಿ. ಈ ದಿನದ ನಿಮ್ಮ ಶುಭ ಸಂಖ್ಯೆ 8, ಶುಭ ಬಣ್ಣ ಕೇಸರಿ ಬಣ್ಣ, ಶುಭ ಮಂತ್ರ ಓಂ ಸೂರ್ಯಾಯ ನಮಃ. ಸ್ನೇಹಿತರೆ, ಈ ದಿನ ನಿಮಗೆ ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಮಂಗಳವಾರದ ಗ್ರಹಗತಿಗಳು ಅತ್ಯುತ್ತಮ ಬೌದ್ಧಿಕ ದಕ್ಷತೆ, ಯೋಜನಾಬದ್ಧ ಕಾರ್ಯವೈಖರಿ ಹಾಗೂ ನೂತನ ಧನಾತ್ಮಕ ಅವಕಾಶಗಳನ್ನು ನೀಡಲಿವೆ. ರಾಶ್ಯಾಧಿಪತಿ ಬುಧದೇವನ ಪ್ರಭಾವದಿಂದಾಗಿ ನಿಮ್ಮ ವಿಶ್ಲೇಷಣಾತ್ಮಕ ಸಾಮರ್ಥ್ಯ ಹಾಗೂ ಕಾರ್ಯನಿರ್ವಹಣೆ ಶ್ರೇಷ್ಠ ಮಟ್ಟದಲ್ಲಿರಲಿದೆ. ಸಂಕೀರ್ಣವಾದಂತಹ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರ ಕಂಡುಕೊಳ್ಳುವಂಥ ದಿನ. ಉದ್ಯೋಗಿಗಳಿಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆಯ ಸೂಕ್ಷ್ಮ ಅವಲೋಕನ ಹಾಗೂ ಕೆಲಸದ ನಿಖರತೆಗೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಲಭಿಸುವಂಥ ದಿನ. ಲೆಕ್ಕಪತ್ರಗಳ ವಿಚಾರ, ಅಕೌಂಟಿಂಗ್ ಹಾಗೂ ಬ್ಯಾಂಕಿಂಗ್, ಆಡಳಿತ ಮತ್ತು ಸಂಶೋಧನೆ ಹಾಗೂ ಶೈಕ್ಷಣಿಕ ವಲಯದಲ್ಲಿದ್ದವರಿಗೆ ಅತ್ಯಂತ ಅನುಕೂಲಕರವಾದಂಥ ದಿನ. ಈ ದಿನ ಉದ್ಯಮದಲ್ಲಿ ಸ್ಥಿರ ಪ್ರಗತಿಯನ್ನು ಕಾಣಲಿದ್ದೀರಿ. ಲಾಭದಾಯಕ ವಹಿವಾಟುಗಳು ನಡೆಯಲಿದೆ. ಪ್ರಕಾಶನ ಹಾಗೂ ತಂತ್ರಜ್ಞಾನ ಉಪಕರಣಗಳು, ಏಜೆನ್ಸಿ ಹಾಗೂ ಔಷಧಗಳು, ದಿನಸಿ ವ್ಯಾಪಾರಿಗಳಿಗೆ ಆಕರ್ಷಕ ಧನ ಲಾಭ ದೊರೆಯುವಂಥ ಯೋಗವಿದೆ. ಆರ್ಥಿಕ ಪರಿಸ್ಥಿತಿ ಬಲವಾಗಿದ್ದು ನಾನಾ ಮೂಲಗಳಿಂದ ಧನ ಆಗಮನವಾಗುವ ಯೋಗವಿದೆ. ಅದನ್ನು ಬುದ್ಧಿವಂತಿಕೆಯಿಂದ ಮಾಡುವಂಥ ಪ್ರತಿಯೊಂದು ಹೂಡಿಕೆಯಿಂದಲೂ ಸಹಿತ ನೀವು ಹೆಚ್ಚಿನ ಲಾಭವನ್ನು ತಂದುಕೊಳ್ಳಬಹುದು. ಅಗತ್ಯವಿಲ್ಲದ ಖರ್ಚುಗಳನ್ನು ನಿಯಂತ್ರಿಸುವ ಮೂಲಕ ಬಜೆಟ್ ನಿರ್ವಹಣೆಯಲ್ಲಿ ಯಶಸ್ವಿಯಾಗಲಿದ್ದೀರಿ. ಕುಟುಂಬದಲ್ಲಿ ಹರ್ಷದಾಯಕ ಹಾಗೂ ಪ್ರಶಾಂತ ವಾತಾವರಣ ಇರಲಿದೆ. ಹಿರಿಯರ ಮತ್ತು ಕಿರಿಯ ಸಹೋದರ ಸಹೋದರಿಯರ ಪೂರ್ಣ ಬೆಂಬಲ ನಿಮಗೆ ಸಿಗಲಿದೆ. ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ ಹಾಗೂ ಮುಕ್ತ ಸಂವಹನ ಹೆಚ್ಚಾಗಲಿದೆ. ಪ್ರೇಮಿಗಳಿಗೆ ಈ ದಿನ ಸೌಹಾರ್ದಯುತವಾಗಿರತಕ್ಕಂಥ ದಿನ. ಆರೋಗ್ಯವು ತೃಪ್ತಿಕರವಾಗಿದ್ದು ದೈಹಿಕ ಲವಲವಿಕೆ ಹಾಗೂ ಮಾನಸಿಕ ಜಾಗರೂಕತೆಯನ್ನು ಅನುಭವಿಸಲಿದ್ದೀರಿ. ದೈನಂದಿನ ಯೋಗ, ಪ್ರಾಣಾಯಾಮ ಹಾಗೂ ನಿಯಮಿತ ಆಹಾರ ಕ್ರಮವನ್ನು ಪಾಲಿಸಿಕೊಳ್ಳುವುದು ಒಳ್ಳೆಯದು. ಈ ದಿನ ಕೃಷಿಕರಿಗೆ ಇಂದಿನ ದಿನ ವಿಶೇಷವಾದಂಥ ಶುಭಪ್ರದವಾದಂಥ ದಿನ, ಲಾಭದಾಯಕವಾದಂಥ ದಿನ. ತೋಟಗಾರಿಕೆ, ಹಸಿರು ತರಕಾರಿಗಳು, ಧಾನ್ಯಗಳು, ವಾಣಿಜ್ಯ ಬೆಳೆಗಳು ಹಾಗೂ ಹೈನುಗಾರಿಕೆ ಬೆಳೆಯುವ ರೈತರಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಪ್ರತಿಫಲ ಸಿಗಲಿದೆ. ಬೆಳೆಯ ಮಾರುಕಟ್ಟೆ ಅನುಕೂಲಕರ ಲಾಭವನ್ನು ತಂದುಕೊಡಲಿದೆ. ವಿದ್ಯಾರ್ಥಿಗಳಿಗೆ ಅಭ್ಯಾಸದಲ್ಲಿ ಅತ್ಯುತ್ತಮ ಏಕಾಗ್ರತೆ ಇರಲಿದೆ. ಗ್ರಹಣ ಶಕ್ತಿ ವೃದ್ಧಿಯಾಗಲಿದೆ. ನೆನಪಿನ ಶಕ್ತಿಯು ವೃದ್ಧಿಯಾಗತಕ್ಕಂಥ ದಿನ. ಕಂಪ್ಯೂಟರ್ ಹಾಗೂ ಸೈನ್ಸ್, ಅಕೌಂಟೆನ್ಸಿ, ವಿಜ್ಞಾನ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡತಕ್ಕಂಥವರಿಗೆ ಶುಭ ಫಲಗಳು, ಶಿಕ್ಷಣದಲ್ಲಿ ಉತ್ತಮ ಸಾಧನೆ ಮಾಡತಕ್ಕಂಥ ಒಂದು ಯೋಗವಿದೆ. ಇನ್ನು ವಿಶೇಷವಾಗಿ ಈ ದಿನದ ನಿಮ್ಮ ಸರ್ವ ಗ್ರಹಚಾರಗಳ ಪರಿಹಾರಕ್ಕಾಗಿ ದೇವತಾ ಆರಾಧನೆ, ಇಷ್ಟದೇವರ, ಕುಲದೇವರ, ಗ್ರಾಮದೇವರ ಆರಾಧನೆ ಹಾಗೂ ವಿಶೇಷವಾಗಿ ಈಶ್ವರ ದೇವರಿಗೆ ಬಿಲ್ಲಪತ್ರೆಯನ್ನು ಸಮರ್ಪಣೆ ಮಾಡಿಕೊಳ್ಳಿ. ಈ ದಿನ ನೀವು ವಿಶೇಷವಾಗಿ 108 ಬಾರಿ ಓಂ ಬುಧಾಯ ನಮಃ ಎಂಬ ಮಂತ್ರವನ್ನು ಜಪ ಮಾಡಿ. ಈ ದಿನದ ನಿಮ್ಮ ಶುಭ ಸಂಖ್ಯೆ 1, ಶುಭ ಬಣ್ಣ ಬಿಳಿಯ ಬಣ್ಣ, ಶುಭ ಮಂತ್ರ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು ಜಪ ಮಾಡಿಕೊಳ್ಳಿ. ಈ ದಿನ ನಿಮಗೆ ಭಗವಂತ ಶುಭ ಫಲಗಳನ್ನು ಅನುಗ್ರಹಿಸಲಿ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ಮಂಗಳವಾರದ ಗ್ರಹಗತಿಗಳು ಉತ್ತಮ ಸಾಮರಸ್ಯ, ಸೃಜನಶೀಲತೆ ಹಾಗೂ ಕೌಟುಂಬಿಕ ಸುಖವನ್ನು ತಂದುಕೊಡಲಿದೆ. ರಾಶ್ಯಾಧಿಪತಿ ಶುಕ್ರ ಹಾಗೂ ಮಂಗಳ ದೇವನ ಶುಭ ಪ್ರಭಾವದಿಂದಾಗಿ ನಿಮ್ಮ ನಿರ್ಧಾರಗಳಲ್ಲಿ ಸಮತೋಲನ ಮೂಡಲಿದೆ. ಅಪೂರ್ಣಗೊಂಡಿದ್ದಂತಹ ಕೆಲಸ ಕಾರ್ಯಗಳು ಸಹಿತ ಸರಾಗವಾಗಿ ಪೂರ್ಣಗೊಳ್ಳಲಿದ್ದು ನಿಮ್ಮ ದಿನವು ಉತ್ಸಾಹದಾಯಕವಾಗಿರಲಿದೆ. ಸ್ನೇಹಿತರೆ, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಯಿರಿ. ಉದ್ಯೋಗ ಕ್ಷೇತ್ರದಲ್ಲಿ ಸಣ್ಣ ಪುಟ್ಟ ತೊಂದರೆ
ತಾಪತ್ರಯಗಳು ಎದುರಾಗಬಹುದು. ಸ್ವಲ್ಪ ವಿಶೇಷವಾಗಿ ಬ್ಯಾಂಕಿಂಗ್ ವ್ಯವಹಾರದಲ್ಲಿರ್ತಕ್ಕಂಥವರಿಗೆ ಉದ್ಯೋಗದಲ್ಲಿ ಹಣದ ವಿಚಾರದಲ್ಲಿ ಎಚ್ಚರಿಕೆಯನ್ನು ತಂದುಕೊಳ್ಳಿ. ಸಮಸ್ಯೆಗೆ ಎದುರಾಗುವಂಥ ಸಾಧ್ಯತೆ ಇದೆ. ವ್ಯಾಪಾರಿಗಳು ಉದ್ಯಮದಲ್ಲಿ ನೂತನ ಗ್ರಾಹಕರ ಸಂಪರ್ಕವನ್ನು ಪಡೆದುಕೊಳ್ಳುವಲ್ಲಿ ಸ್ವಲ್ಪ ವಿಶೇಷವಾಗಿ ತೊಂದರೆಗೊಳಗಾಗಲಿದ್ದೀರಿ. ವ್ಯಾಪಾರಿಗಳು ಹೂಡಿಕೆ ಮಾಡತಕ್ಕಂಥ ಸಂದರ್ಭದಲ್ಲಿ ಹಣದ ವ್ಯವಹಾರದಲ್ಲಿ ಎಚ್ಚರಿಕೆಯನ್ನು ತಂದುಕೊಳ್ಳಿ. ಕಾಗದ ಪತ್ರಗಳಲ್ಲಿ ತೊಂದರೆಯಿಂದಾಗಿ ದೊಡ್ಡ ರೀತಿಯಾದಂತಹ ಒಂದು ದುಃಖಕ್ಕೆ ಒಳಗಾಗುವಂಥ ಪರಿಸ್ಥಿತಿ ಎದುರಾಗಬಹುದು. ತುಂಬ ಎಚ್ಚರಿಕೆಯನ್ನು ಮುಂದುವರಿಯತಕ್ಕಂಥದ್ದು ಒಳ್ಳೆಯದು. ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದ್ದರೂ ಸಹಿತ ನೀವು ವಿಶೇಷವಾಗಿ ಕೊಟ್ಟಂಥ ಸಾಲಗಳು ನಿಮಗೆ ಮರಳಿ ಕೈ ಸೇರದೇ ಇರುವಂಥದ್ದು ಸ್ವಲ್ಪ ದುಃಖವನ್ನು ಸಹಿತ ಕೊಡಬಹುದು. ಆದರೆ ಬ್ಯಾಂಕಿಂಗ್ ವ್ಯವಹಾರ ಕ್ಷೇತ್ರದಲ್ಲಿ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಸಮಾಧಾನಕರವಿದ್ದು ಆದಷ್ಟು ವಿಶೇಷವಾಗಿ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಎಚ್ಚರಿಕೆಯನ್ನು ತಂದುಕೊಳ್ಳಿ. ಕುಟುಂಬದಲ್ಲಿ ಈ ದಿನ ಹರ್ಷದಾಯಕ ಸಾಮರಸ್ಯದ ವಾತಾವರಣ ಇರಲಿದೆ. ಶುಭ ಮಂಗಳ ಕಾರ್ಯಗಳಾಗತಕ್ಕಂಥದ್ದು ಹಾಗೂ ವಿಶೇಷವಾಗಿ ಒಂದು ಮದುವೆಯ ವಿಚಾರ ಹಾಗೂ ಪ್ರೀತಿಯ ವಿಚಾರ ಪ್ರಸ್ತುತವಾಗತಕ್ಕಂಥ ದಿನ. ಒಳ್ಳೆಯ ಶುಭ ಫಲಗಳು ಬರಲಿದೆ. ಮದುವೆಯ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಸಂತಾನದ ಚಿಂತನೆ ಇರತಕ್ಕಂಥವರಿಗೆ ಅಂತಹ ಒಂದು ಶುಭ ವಾರ್ತೆಗಳು ಬರತಕ್ಕಂಥ ದಿನ. ಈ ದಿನ ಆರೋಗ್ಯವು ತೃಪ್ತಿಕರವಾಗಿದ್ದು ದೈಹಿಕ ಲವಲವಿಕೆ ಹಾಗೂ ಮಾನಸಿಕ ಪ್ರಶಾಂತತೆಯನ್ನು ಅನುಭವಿಸಲಿದ್ದೀರಿ. ನಿಯಮಿತ ಯೋಗವನ್ನು ಮಾಡಿ, ಧ್ಯಾನವನ್ನು ಮಾಡಿ ಹಾಗೂ ಶಿಸ್ತುಬದ್ಧ ಆಹಾರ ಕ್ರಮವನ್ನು ರೂಪಿಸಿಕೊಳ್ಳಿ. ಚೈತನ್ಯವನ್ನು ಕಾಯ್ದುಕೊಳ್ಳಲು ಈ ದಿನ ನಿಮ್ಮ ಒಂದು ಕ್ರಮ ವಿಶೇಷವಾಗಿ ನೆರವಾಗಲಿದೆ. ಕೃಷಿಕರಿಗೆ ಇಂದಿನ ದಿನ ಶುಭಪ್ರದವಾದಂಥ ದಿನ. ತೋಟಗಾರಿಕೆ, ಹೂವು, ಹಣ್ಣುಗಳು, ವಾಣಿಜ್ಯ ಬೆಳೆಗಳು ಹಾಗೂ ಕೈಗಾರಿಕೆ ಮಾಡತಕ್ಕಂಥ ವಿಶೇಷವಾದಂಥ ರೈತರಿಗೆ ಹಾಗೂ ಒಳ್ಳೆಯ ಶುಭ ಫಲಗಳು ದೊರೆಯುವಂಥ ಯೋಗವಿದೆ. ಕೃಷಿಯಲ್ಲಿ ತುಂಬ ಶುಭ ಫಲಗಳಿದೆ, ಮುಂದುವರಿಯಿರಿ. ಈ ದಿನ ವಿದ್ಯಾರ್ಥಿಗಳಿಗೆ ಅಭ್ಯಾಸ ಕ್ಷೇತ್ರದಲ್ಲಿ ಉತ್ತಮ ಏಕಾಗ್ರತೆ ಮೂಡಲಿದ್ದು ಗ್ರಹಣ ಶಕ್ತಿ ವೃದ್ಧಿಯಾಗಲಿದೆ. ಕಲೆ, ಸಾಹಿತ್ಯ, ವಾಣಿಜ್ಯ, ಕಾನೂನು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಶುಭ ಫಲಗಳು ದೊರೆಯತಕ್ಕಂಥ ದಿನ. ಈ ದಿನ ವಿಶೇಷವಾಗಿ ಗಮನಿಸಬೇಕಾದಂಥದ್ದು ನಿಮ್ಮ ಸಂವಹನ ಕೌಶಲ್ಯ, ಸೌಮ್ಯ ಸ್ವಭಾವವನ್ನು ವಿಶೇಷವಾಗಿ ಧನಾತ್ಮಕವಾಗಿ ಬಳಸಿ ಪ್ರಮುಖ ಕಾರ್ಯಗಳನ್ನು ಯಶಸ್ವಿಗೊಳಿಸಿ. ಇತರರ ವಿಚಾರಗಳಿಗೆ ತಲೆ ತೋರಿಸದೆ ನಿಮ್ಮ ಕೆಲಸವನ್ನು ಮಾಡಿಕೊಳ್ಳಿ. ಇದನ್ನು ಮಂಗಳವಾರವಾದ್ದರಿಂದ ಆಂಜನೇಯನ ಆರಾಧನೆ ಹಾಗೂ ಶನಿದೇವನ ಪ್ರಾರ್ಥನೆ ಪೂಜೆಗಳನ್ನು ಮಾಡಿಕೊಳ್ಳಿ. ಆದಷ್ಟು ಓಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು ಜಪ ಮಾಡಿ. ಈ ದಿನದ ನಿಮ್ಮ ಶುಭ ಸಂಖ್ಯೆ 9, ಶುಭ ಬಣ್ಣ ನೀಲಿ ಬಣ್ಣ, ಶುಭ ಮಂತ್ರ ಓಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು ಜಪ ಮಾಡಿ. ಸರ್ವ ಕಷ್ಟಗಳ ಪರಿಹಾರವಾಗಿ ಇಷ್ಟಾರ್ಥಗಳು ಸಿದ್ಧಿಯಾಗತಕ್ಕಂಥ ಯೋಗ ನಿಮ್ಮ ಪಾಲಿಗೆ ಪ್ರಾಪ್ತಿಯಾಗಲಿದೆ. ವಿಶೇಷವಾಗಿ ಮುಂದುವರಿಯಿರಿ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಮಂಗಳವಾರದ ಗ್ರಹಗತಿಗಳು ಅತ್ಯಂತ ಶ್ರೇಷ್ಠ ಹಾಗೂ ಶಕ್ತಿಶಾಲಿ ಫಲಗಳನ್ನು ನೀಡಲಿವೆ. ರಾಶಿಯಾಧಿಪತಿ ಮಂಗಳದೇವನ ಸ್ವಕ್ಷೇತ್ರ ದಿನವಾದ ಕಾರಣ ನಿಮ್ಮ ಆತ್ಮವಿಶ್ವಾಸ, ಧೈರ್ಯ ಹಾಗೂ ನಿರ್ಣಾಯಕ ಸಾಮರ್ಥ್ಯ ಒಳ್ಳೆಯ ರೀತಿಯಲ್ಲಿರಲಿದೆ. ಕಠಿಣ ಸವಾಲುಗಳು ಹಾಗೂ ಅಡೆತಡೆಗಳು ನಿವಾರಣೆಯಾಗಿ ದೀರ್ಘಕಾಲದ ಕಾರ್ಯಗಳು ಅತ್ಯಂತ ವೇಗವಾಗಿ ಪೂರ್ಣಗೊಳ್ಳಲಿವೆ. ಈ ದಿನ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಾಯಕತ್ವ ಹಾಗೂ ಜವಾಬ್ದಾರಿಯುತ ಕಾರ್ಯವೈಖರಿಗೆ ಮೇಲಧಿಕಾರಿಗಳಿಂದ ಒಳ್ಳೆಯ ಪ್ರಶಂಸೆ ದೊರೆಯಲಿದೆ. ಹಾಗೂ ಸರ್ಕಾರಿ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಹಾಗೂ ರಕ್ಷಣೆ ಅಥವಾ ಪೊಲೀಸ್ ಇಲಾಖೆಯಲ್ಲಿರ್ತಕ್ಕಂಥವರಿಗೆ ಶುಭ ಫಲಗಳು ದೊರಕಲಿದೆ. ಆಡಳಿತ ಹಾಗೂ ಸಂಶೋಧನಾ ವಲಯದಲ್ಲಿದ್ದವರಿಗೆ ಸಹಿತ ಒಳ್ಳೆಯ ಶುಭ ಫಲಗಳು ಬರತಕ್ಕಂಥ ದಿನ. ಉದ್ಯಮದಲ್ಲಿ ಅತ್ಯುತ್ತಮ ಪ್ರಗತಿ ಹಾಗೂ ದೊಡ್ಡ ಮಟ್ಟದ ಧನ ಲಾಭ ದೊರೆಯುವಂಥ ಯೋಗವಿದೆ. ರಿಯಲ್ ಎಸ್ಟೇಟ್, ಭೂಮಿಯ ಅಭಿವೃದ್ಧಿ, ಯಂತ್ರೋಪಕರಣಗಳು, ಇಂಧನ, ಕೆಮಿಕಲ್ಸ್ ಹಾಗೂ ಗಣಿ ಉದ್ಯಮಿಗಳಿಗೆ ಹೊಸ ಒಪ್ಪಂದಗಳು ಮತ್ತು ಲಾಭದಾಯಕ ಅವಕಾಶಗಳು ಲಭಿಸಲಿದೆ. ಆರ್ಥಿಕ ಪರಿಸ್ಥಿತಿ ಅತ್ಯಂತ ಬಲವಾಗಿರತಕ್ಕಂಥ ದಿನ. ನಾನಾ ಮೂಲಗಳಿಂದ ಧನ ಆಗಮನವಾಗುವ ಯೋಗವಿದೆ. ಸ್ಥಿರ ಆಸ್ತಿ, ಭೂಮಿ, ಮನೆ ಅಥವಾ ದೀರ್ಘಕಾಲೀನ ಹೂಡಿಕೆಗಳಿಗೆ ಹಣ ವಿನಿಯೋಗ ಮಾಡಲು ಮಂಗಳವಾರ ಶ್ರೇಷ್ಠವಾದಂಥ ದಿನ. ಹಾಗೂ ಹಣ ಅಥವಾ ಸಾಲ ಮರಳಿ ಕೈ ಸೇರುವಂಥ ಯೋಗವೂ ಇದೆ. ಈ ದಿನ ನಿಮ್ಮ ಕುಟುಂಬದಲ್ಲಿ ಒಳ್ಳೆಯ ಮಂಗಳ ಕಾರ್ಯಗಳಾಗತಕ್ಕಂಥದ್ದು, ದೇವತಾ ಪೂಜಾ ಕಾರ್ಯಕ್ರಮಗಳಾಗತಕ್ಕಂಥದ್ದು ಆಗಲಿದೆ. ಹಾಗೂ ತಾಯಿ ಮತ್ತು ಹಿರಿಯರ ಸಂಪೂರ್ಣ ಬೆಂಬಲಗಳು ನಿಮಗೆ ಸಿಗಲಿದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವ ಹಾಗೂ ಅನ್ಯೋನ್ಯತೆ ಹೆಚ್ಚಾಗಲಿದೆ. ಪ್ರೇಮಿಗಳಿಗೆ ಈ ದಿನವು ಸೌಹಾರ್ದಯುತವಾಗಿರಲಿದೆ. ಆರೋಗ್ಯವು ಅತ್ಯುತ್ತಮವಾಗಿರಲಿದೆ. ಅಪಾರ ದೈಹಿಕ ಶಕ್ತಿ ಹಾಗೂ
ಮಾನಸಿಕ ಚೈತನ್ಯವನ್ನು ಅನುಭವಿಸಲಿದ್ದೀರಿ. ದೈನಂದಿನ ಪ್ರಾಣಾಯಾಮ, ವ್ಯಾಯಾಮ ಹಾಗೂ ನಿಯಮಿತ ಆಹಾರ ಕ್ರಮ ನಿಮ್ಮ ಲವಲವಿಕೆಯನ್ನು ವೃದ್ಧಿಸಲಿದೆ. ಕೃಷಿಕರಿಗೆ ಇಂದಿನ ದಿನ ಅತ್ಯಂತ ಯಶಸ್ವಿದಾಯಕ ದಿನ, ಲಾಭದಾಯಕ ದಿನ. ನೀರಾವರಿ, ವಾಣಿಜ್ಯ ಬೆಳೆಗಳು, ಧಾನ್ಯಗಳು, ಹೈನುಗಾರಿಕೆ ಹಾಗೂ ಕೆಂಪು ಮಣ್ಣಿನ ಭೂಮಿಯಲ್ಲಿ ವ್ಯವಸಾಯ ಮಾಡುವ ರೈತರಿಗೆ ಶುಭ ಫಲಗಳು ಬರಲಿದೆ. ಭೂಮಿಯ ಖರೀದಿ ಹಾಗೂ ಯಂತ್ರೋಪಕರಣಗಳಿಗೆ ಶುಭ ದಿನವಾಗಿರಲಿದೆ. ಈ ದಿನ ವಿದ್ಯಾರ್ಥಿಗಳಿಗೆ ಅಭ್ಯಾಸ ಕ್ಷೇತ್ರದಲ್ಲಿ ಒಳ್ಳೆಯ ಶುಭ ಫಲಗಳು ಬರತಕ್ಕಂಥ ದಿನ. ಶ್ರದ್ಧೆ ಬರಲಿದೆ ಹಾಗೂ ದೃಢತೆ ಮೂಡುವಂಥ ದಿನ. ಮೇಲುಗೈ ಸಾಧಿಸುವ ಯೋಗವೂ ಇದೆ. ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಹಾಗೂ ತಾಂತ್ರಿಕ ಶಿಕ್ಷಣ, ಇಂಜಿನಿಯರಿಂಗ್ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳು ಶ್ರೇಷ್ಠ ಸಾಧನೆ ಮಾಡತಕ್ಕಂಥ ದಿನ. ಈ ದಿನ ಮಾತುಕತೆಯಲ್ಲಿ ಅತಿಯಾದ ಕಠಿಣತೆ, ಕೋಪ ಹಾಗೂ ಆತುರದ ನಿರ್ಧಾರಗಳನ್ನು ನಿಯಂತ್ರಣ ಮಾಡಿಕೊಳ್ಳಿ. ಮಂಗಳವಾರವಾದ್ದರಿಂದ ಶ್ರೀ ಆಂಜನೇಯ ಸ್ವಾಮಿಯ ಆರಾಧನೆ, ಓಂ ಅಂಗಾರಕಾಯ ನಮಃ ಎಂಬ ಮಂತ್ರವನ್ನು ವಿಶೇಷವಾಗಿ 108 ಬಾರಿ ಜಪ ಮಾಡಿ ಹಾಗೂ ನಿಮ್ಮ ಯಶಸ್ಸನ್ನು ನೀವು ಇಮ್ಮಡಿಗೊಳಿಸಿಕೊಳ್ಳಬಹುದು. ಈ ದಿನದ ನಿಮ್ಮ ಶುಭ ಸಂಖ್ಯೆ 3, ಶುಭ ಬಣ್ಣ ನೇರಳೆ ಬಣ್ಣ, ಶುಭ ಮಂತ್ರ ಓಂ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು ಜಪ ಮಾಡಿಕೊಳ್ಳಿ. ಈ ದಿನ ನಿಮಗೆ ಶುಭವಾಗಲಿ. ಧನುಸ್ಸು ರಾಶಿ. ಧನುಸ್ಸು ರಾಶಿಯವರಿಗೆ ಮಂಗಳವಾರದ ಗ್ರಹಗತಿಗಳು ಉತ್ತಮ ಜ್ಞಾನಾರ್ಜನೆ, ಸಾಹಸಿಕ ಯೋಜನೆಗಳಲ್ಲಿ ಯಶಸ್ಸು ಹಾಗೂ ಕಾರ್ಯಕ್ಷೇತ್ರದಲ್ಲಿ ಭರವಸೆಯ ವಾತಾವರಣವನ್ನು ತರಲಿದೆ. ರಾಶಿಯಾಧಿಪತಿ ಗುರು ಮತ್ತು ಮಂಗಳ ದೇವನ ಶುಭ ಪ್ರಭಾವದಿಂದಾಗಿ ನಿಮ್ಮ ನಿರ್ಧಾರಗಳಲ್ಲಿ ಆತ್ಮವಿಶ್ವಾಸ ಹಾಗೂ ಸ್ಪಷ್ಟತೆ ಎದ್ದು ಕಾಣಲಿದೆ. ಹಿರಿಯರು ಹಾಗೂ ಮಾರ್ಗದರ್ಶಕರ ಸಂಪೂರ್ಣ ಬೆಂಬಲದಿಂದ ಪ್ರಮುಖ ಕಾರ್ಯಗಳು ಮುನ್ನಡೆಯಲಿದೆ. ಉದ್ಯೋಗಿಗಳಿಗೆ ನಿಮ್ಮ ಆ ಕಾರ್ಯಕ್ಷೇತ್ರದಲ್ಲಿ ವಾತಾವರಣ ಅನುಕೂಲಕರವಾಗಿರಲಿದೆ. ನಿಮ್ಮ ದೂರದೃಷ್ಟಿ ಹಾಗೂ ಧನಾತ್ಮಕ ಸಲಹೆಗಳಿಗೆ ಮೇಲಧಿಕಾರಿಗಳಿಂದ ಗೌರವ ಲಭಿಸಲಿದೆ. ಶಿಕ್ಷಣ, ಉಪನ್ಯಾಸಕ ವೃತ್ತಿ, ನ್ಯಾಯಾಂಗ, ಆಡಳಿತ ಹಾಗೂ ಸರ್ಕಾರಿ ವಲಯ ಮತ್ತು ಧಾರ್ಮಿಕ ಸಂಸ್ಥೆಗಳಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಅತ್ಯುತ್ತಮ ಪ್ರಗತಿದಾಯಕವಾದಂಥ ದಿನ. ಉದ್ಯಮದಲ್ಲಿ ಸ್ಥಿರ ಪ್ರಗತಿಯನ್ನು ಕಾಣಲಿದ್ದೀರಿ. ದೊಡ್ಡ ರೀತಿಯಾದಂಥ ವಹಿವಾಟುಗಳು ನಡೆಯಲಿದೆ. ಪುಸ್ತಕಗಳ ವ್ಯಾಪಾರ, ಮುದ್ರಣ ಹಾಗೂ ರಿಯಲ್ ಎಸ್ಟೇಟ್, ಪ್ರವಾಸೋದ್ಯಮದವರಿಗೆ ಹಾಗೂ ದಿನಸಿ ವ್ಯಾಪಾರಿಗಳಿಗೆ ಆಕರ್ಷಕ ಧನ ಲಾಭದ ಯೋಗವಿದೆ. ಈ ದಿನ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಮಟ್ಟಿನ ಬಲವಾಗಿದ್ದು ಸಣ್ಣ ಪುಟ್ಟ ಒಂದು ಹಣಗಳು ನಿಮಗೆ ಬರತಕ್ಕಂಥದ್ದು ಬರುವಂಥ ಯೋಗಗಳು ಕೂಡಿ ಬರಲಿದೆ. ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ದೀರ್ಘಕಾಲೀನ ಹೂಡಿಕೆ ಮಾಡಲು ಮಂಗಳಕರವಾದಂಥ ದಿನ. ಧಾರ್ಮಿಕ ಮತ್ತು ಕೌಟುಂಬಿಕ ಕಾರ್ಯಕ್ರಮಗಳಿಗಾಗಿ ಧನ ವಿನಿಯೋಗ ಮಾಡತಕ್ಕಂಥ ದಿನ. ಈ ದಿನ ನಿಮ್ಮ ಕುಟುಂಬದಲ್ಲಿ ಹರ್ಷದಾಯಕ ಹಾಗೂ ಮಂಗಳಕರ ವಾತಾವರಣ ಕೂಡಿ ಬರಲಿದೆ. ತಂದೆ, ಗುರುಗಳು ಹಾಗೂ ಹಿರಿಯರ ಸಂಪೂರ್ಣ ಸಹಕಾರ ಸಿಗುವಂಥ ದಿನ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವ, ಅನ್ಯೋನ್ಯತೆ ಹಾಗೂ ಸಾಮರಸ್ಯ ವೃದ್ಧಿಯಾಗಲಿದೆ. ಪ್ರೇಮಿಗಳಿಗೆ ಈ ದಿನವು ಸೌಹಾರ್ದಯುತವಾಗಿರಲಿದೆ. ಆರೋಗ್ಯವು ಅತ್ಯುತ್ತಮವಾಗಿರಲಿದೆ. ದೈಹಿಕ ಲವಲವಿಕೆ ಹಾಗೂ ಮಾನಸಿಕ ಚೈತನ್ಯವನ್ನು ಅನುಭವಿಸತಕ್ಕಂಥ ದಿನ. ದೈನಂದಿನ ಪ್ರಾಣಾಯಾಮ, ಸಾತ್ವಿಕ ಆಹಾರ ಸೇವನೆ ಹಾಗೂ ನಿಯಮಿತ ದೈಹಿಕ ಅಭ್ಯಾಸ ನಿಮ್ಮ ಶಕ್ತಿಯನ್ನು ಕಾಯ್ದುಕೊಳ್ಳಲು ನಿಮಗೆ ನೆರವಾಗಲಿದೆ. ಕೃಷಿಕರಿಗೆ ಇಂದಿನ ದಿನ ಅತ್ಯಂತ ಯಶಸ್ವಿದಾಯಕ ದಿನ. ಬೆಳೆದಂಥ ವಾಣಿಜ್ಯ ಬೆಳೆಗಳು, ಧಾನ್ಯಗಳು ಲಾಭವನ್ನು ತಂದುಕೊಡಲಿದೆ. ಕೃಷಿಯಲ್ಲಿ ಬೆಳೆದಂಥ ಬೆಳೆಗಳು ಶುಭ ಫಲಗಳನ್ನು ಕೊಡಲಿದೆ. ಮಾರುಕಟ್ಟೆಯಲ್ಲಿ ಉತ್ತಮ ಧಾರಣೆ ದೊರೆಯಲಿದ್ದು ಕೃಷಿಯ ಭೂಮಿ ಖರೀದಿ ಮಾಡತಕ್ಕಂಥದ್ದು, ಕೃಷಿಯ ಭೂಮಿಯ ವಿಸ್ತರಣೆ ಮಾಡತಕ್ಕಂಥದ್ದು ಆಗಲಿದೆ. ವಿದ್ಯಾರ್ಥಿಗಳಿಗೆ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಅತ್ಯುತ್ತಮ ಗ್ರಹಣ ಶಕ್ತಿ ಒದಗಿ ಬರಲಿದೆ. ಏಕಾಗ್ರತೆ ಮೂಡಲಿದೆ. ಜ್ಞಾನಾರ್ಜನೆಯ ಆಸಕ್ತಿ ಇರತಕ್ಕಂಥ ದಿನ. ಉನ್ನತ ಶಿಕ್ಷಣ, ಸಂಶೋಧನೆ, ಕಾನೂನು, ಗಣಿತ ಹಾಗೂ ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡತಕ್ಕಂಥವರಿಗೆ ಶುಭ ಫಲಗಳು ಬರತಕ್ಕಂಥ ದಿನ. ವಿಶೇಷವಾಗಿ ಈ ದಿನ ನಿಮ್ಮ ಇಂದಿನ ಆತ್ಮವಿಶ್ವಾಸ, ಧನಾತ್ಮಕ ದೃಷ್ಟಿಕೋನವನ್ನು ಪ್ರಮುಖ ಗುರಿಗಳನ್ನು ತಲುಪಲು ಪೂರ್ಣವಾಗಿ ಬಳಸಿಕೊಳ್ಳಿ. ಈ ದಿನ ಮಂಗಳವಾರವಾದ್ದರಿಂದ ವಿಶೇಷವಾಗಿ ನಿಮ್ಮ ಗುರುಗಳ ಆರಾಧನೆಯನ್ನು ಮಾಡಿ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಈ ದಿನ ಕೆಂಪು ಬಣ್ಣದ ವಸ್ತ್ರವನ್ನು ದಾನ ಮಾಡಿ. ಈ ದಿನದ ನಿಮ್ಮ ಶುಭ ಸಂಖ್ಯೆ 1, ಶುಭ ಬಣ್ಣ ಹಳದಿ ಬಣ್ಣ, ಶುಭ ಮಂತ್ರ ಓಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು ಜಪ ಮಾಡಿಕೊಳ್ಳಿ. ಶುಭವಾಗಲಿ.
ಇನ್ನು ಮಕರ ರಾಶಿಯವರಿಗೆ ಮಂಗಳವಾರದ ಗ್ರಹಗತಿಗಳು ಉತ್ತಮ ಶ್ರಮ, ಸಂಸ್ಕೃತಿ, ದೃಢತೆ ಹಾಗೂ ವ್ಯಾವಹಾರಿಕ ಜಾಣ್ಮೆಯನ್ನು ನೀಡಲಿವೆ. ರಾಶಿಯಾಧಿಪತಿ ಶನಿದೇವ ಹಾಗೂ ಮಂಗಳದೇವನ ಪ್ರಭಾವದಿಂದಾಗಿ ಕಠಿಣ ಕೆಲಸಗಳನ್ನು ಸಹ ಸಮಾಧಾನದಿಂದ ಮತ್ತು ಶಿಸ್ತಿನಿಂದ ಪೂರ್ಣಗೊಳಿಸತಕ್ಕಂಥ ದಿನ. ಸಹನೆ ಮತ್ತು ತಾಂತ್ರಿಕ ಸಾಮರ್ಥ್ಯವು ಇಂದಿನ ಯಶಸ್ಸಿಗೆ ಮುಖ್ಯ ಕಾರಣವಾಗಲಿದೆ. ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಕಠಿಣ ಪರಿಶ್ರಮ ಮತ್ತು ಜವಾಬ್ದಾರಿಯುತ ನಡವಳಿಕೆಗೆ ಸೂಕ್ತ ಗೌರವ ಸಿಗಲಿದೆ. ತಾಂತ್ರಿಕ ಕ್ಷೇತ್ರ, ಇಂಜಿನಿಯರಿಂಗ್, ನಿರ್ಮಾಣ ವಲಯ ಹಾಗೂ ಗಣಿ ಉದ್ಯಮ, ಸರಕಾರಿ ಮತ್ತು ಸಾರ್ವಜನಿಕ ಆಡಳಿತ ಕ್ಷೇತ್ರದಲ್ಲಿರುವವರಿಗೆ ಪ್ರಗತಿದಾಯಕ ವಾತಾವರಣವಿರಲಿದೆ. ವ್ಯಾಪಾರ ವಹಿವಾಟಿನಲ್ಲಿ ಶ್ರಮಕ್ಕೆ ತಕ್ಕದಾದಂಥ ಫಲಿತಾಂಶ ಸಿಗಲಿದ್ದು, ರಿಯಲ್ ಎಸ್ಟೇಟ್, ಯಂತ್ರೋಪಕರಣಗಳು, ಕಬ್ಬಿಣ ಅಥವಾ ಲೋಹಗಳು, ಸಾರಿಗೆ, ಇಂಧನ ಹಾಗೂ ಕೃಷಿ ಉತ್ಪನ್ನಗಳ ವ್ಯಾಪಾರಿಗಳಿಗೆ ಸಮಾಧಾನಕರ ಆರ್ಥಿಕ ಲಾಭ ದೊರೆಯಲಿದೆ. ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗಿದ್ದು, ಹಳೆಯ ಸಾಲಗಳು ಅಥವಾ ಬಾಕಿ ವಸೂಲಾತಿಯಲ್ಲಿ ಅನುಕೂಲಕರ ಬೆಳವಣಿಗೆಗಳು ಕಂಡುಬರಲಿವೆ. ಸ್ಥಿರ ಆಸ್ತಿ, ಭೂಮಿ ಅಥವಾ ಬಂಡವಾಳ ಹೂಡಿಕೆಗಳಿಗೆ ಯೋಜನೆ ರೂಪಿಸಲು ಮಂಗಳವಾರ ಸೂಕ್ತವಾದಂಥ ದಿನ. ದುಡುಕು ವೆಚ್ಚಗಳಿಗೆ ಕಡಿವಾಣ ಹಾಕುವುದು ಉತ್ತಮ. ಕುಟುಂಬದಲ್ಲಿ ಜವಾಬ್ದಾರಿಯುತ ಕೆಲಸಗಳು ಹೆಚ್ಚಾಗಬಹುದು, ಆದರೆ ಎಲ್ಲರ ಬೆಂಬಲದಿಂದ ಕಾರ್ಯಗಳು ಸರಾಗವಾಗಿ ನಡೆಯಲಿವೆ. ಹಿರಿಯರ ಆರೋಗ್ಯದ ಕಡೆ ಗಮನವಿರಲಿ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗ್ರಹಿಕೆ ಮತ್ತು ಸಹಕಾರ ಇರಲಿದೆ. ಪ್ರೇಮಿಗಳಿಗೆ ಈ ದಿನವು ಸಮಾಧಾನಕರವಾಗಿರಲಿದೆ. ಆರೋಗ್ಯವು ಸಮಾಧಾನಕರವಾಗಿದ್ದು, ದೈಹಿಕ ಆಯಾಸವಾಗದಂತೆ ಸೂಕ್ತ ವಿಶ್ರಾಂತಿ ಪಡೆಯುವುದು ಅಗತ್ಯ. ಕೀಲು ನೋವು ಅಥವಾ ಬೆನ್ನು ನೋವಿನ ಸಮಸ್ಯೆ ಇರುವವರು ನಿಯಮಿತ ವ್ಯಾಯಾಮ ಮತ್ತು ಶಿಸ್ತುಬದ್ಧ ಆಹಾರ ಕ್ರಮ ಪಾಲಿಸುವುದು ಒಳ್ಳೆಯದು. ಕೃಷಿಕರಿಗೆ ಒಳ್ಳೆಯ ಉತ್ತಮ ಫಲಿತಾಂಶಗಳು ಲಭಿಸಲಿದೆ. ಭೂಮಿಯ ಅಭಿವೃದ್ಧಿ ಮಾಡುವಂಥ ದಿನ. ತೋಟಗಾರಿಕೆ ಬೆಳೆಯುವಂಥವರಿಗೆ, ವಾಣಿಜ್ಯ ಬೆಳೆಗಳು ಬೆಳೆಯುವಂಥವರಿಗೂ ಶುಭ ಫಲಗಳಿದೆ. ಹೈನುಗಾರಿಕೆ ಮಾಡತಕ್ಕಂಥ ರೈತರಿಗೆ ಮಾರುಕಟ್ಟೆಯಲ್ಲಿ ಅನುಕೂಲಕರ ವಾತಾವರಣವಿರಲಿದೆ. ಕೃಷಿ ಉಪಕರಣಗಳ ಖರೀದಿಗೆ ಈ ದಿನ ಶುಭವಾದಂಥ ದಿನ. ವಿದ್ಯಾರ್ಥಿಗಳಿಗೆ ನಿಮ್ಮ ಅಭ್ಯಾಸದಲ್ಲಿ ಶ್ರದ್ಧೆ ಹಾಗೂ ವಿಷಯ ಗ್ರಹಣ ಸಾಮರ್ಥ್ಯ ಹೆಚ್ಚಾಗಲಿದೆ. ತಾಂತ್ರಿಕ ಶಿಕ್ಷಣ, ಇಂಜಿನಿಯರಿಂಗ್, ವಾಣಿಜ್ಯ, ಕಾನೂನು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಳ್ಳೆಯ ವಿದ್ಯಾರ್ಥಿಗಳಿಗೆ ಶುಭ ಫಲಗಳು ದೊರೆಯತಕ್ಕಂಥ ದಿನ. ಶುಭ ಯೋಗ ಭಾಗ್ಯಗಳು ದೊರೆಯತಕ್ಕಂಥ ದಿನ. ನಿರಂತರ ಶ್ರಮ ಹಾಗೂ ಸಮಾಧಾನದಿಂದ ಕೆಲಸಗಳನ್ನು ಮುನ್ನಡೆಸಿ ಯಶಸ್ಸು ನಿಮ್ಮದಾಗಲಿದೆ. ಸ್ನೇಹಿತರೆ, ಈ ದಿನ ಆದಷ್ಟು ದೇವತಾ ಆರಾಧನೆ, ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಗ್ರಹಚಾರಗಳ ಪರಿಹಾರಕ್ಕಾಗಿ ಓಂ ಹನುಮತೇ ನಮಃ ಎಂಬ ಮಂತ್ರವನ್ನು ಜಪ ಮಾಡಿ, ಶನಿದೇವರಿಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡಿ. ಈ ದಿನದ ನಿಮ್ಮ ಶುಭ ಸಂಖ್ಯೆ 8, ಶುಭ ಬಣ್ಣ ನೀಲಿ ಬಣ್ಣ, ಶುಭ ಮಂತ್ರ ಓಂ ಶ್ರೀ ಹನುಮತೇ ನಮಃ ಎಂಬ ಮಂತ್ರವನ್ನು ಜಪ ಮಾಡಿ ಕನಿಷ್ಠ 108 ಬಾರಿ ಜಪ ಮಾಡಿದಲ್ಲಿ ಶುಭ ಫಲಗಳು ದೊರಕಲಿದೆ. ಸ್ನೇಹಿತರೆ, ಈ ದಿನ ನಿಮಗೆ ಶುಭವಾಗಲಿ. ಇನ್ನು ಕುಂಭರಾಶಿಯವರಿಗೆ ಮಂಗಳವಾರದ ಗ್ರಹಗತಿಗಳು ನೂತನ ಆಲೋಚನೆಗಳು, ಸಾಮಾಜಿಕ ಗೌರವ ಹಾಗೂ ಪ್ರಗತಿದಾಯಕ ಬದಲಾವಣೆಗಳನ್ನು ತರಲಿವೆ. ರಾಶಿಯಾಧಿಪತಿ ಶನಿದೇವ ಹಾಗೂ ಮಂಗಳದೇವನ ಪ್ರಭಾವದಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೊಸ ಚೇತನ ಮೂಡಲಿದೆ. ಅಪೂರ್ಣಗೊಂಡಿದ್ದ ಯೋಜನೆಗಳನ್ನು ಮರುಪ್ರಾರಂಭಿಸಲು ಮತ್ತು ತಾಂತ್ರಿಕ ಕಾರ್ಯಗಳಲ್ಲಿ ಯಶಸ್ಸು ಕಾಣಲು ಇಂದು ಅತ್ಯಂತ ಅನುಕೂಲಕರವಾದಂಥ ದಿನ. ಉದ್ಯೋಗಿಗಳಿಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಾವೀನ್ಯತೆ ಹಾಗೂ ಹೊಸ ಚಿಂತನೆಗಳಿಗೆ ಮೇಲಧಿಕಾರಿಗಳಿಂದ ಒಂದು ಒಳ್ಳೆಯ ಶ್ಲಾಘನೆ ಲಭಿಸತಕ್ಕಂಥ ದಿನ. IT, ತಂತ್ರಜ್ಞಾನ, ಸಂಶೋಧನೆ, ಸೋಷಿಯಲ್ ಮೀಡಿಯಾ, ಎಲೆಕ್ಟ್ರಾನಿಕ್ಸ್ ಹಾಗೂ ಸಮಾಜ ಸೇವಾ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವವರಿಗೆ ಅತ್ಯುತ್ತಮ ಪ್ರಗತಿದಾಯಕವಾದಂಥ ದಿನ. ಉದ್ಯಮದಲ್ಲಿ ಹೊಸ ಅವಕಾಶಗಳು ಹಾಗೂ ಲಾಭದಾಯಕ ವಹಿವಾಟು ನಡೆಯಲಿದೆ. ಇಂಟರ್ನೆಟ್ ಅಥವಾ ಡಿಜಿಟಲ್ ವ್ಯವಹಾರ, ಎಲೆಕ್ಟ್ರಿಕಲ್ ಉಪಕರಣಗಳು, ರಿಯಲ್ ಎಸ್ಟೇಟ್, ಯಂತ್ರೋಪಕರಣ ಹಾಗೂ ಸಾರಿಗೆ ಸಂಸ್ಥೆಗಳ ಮಾಲೀಕರಿಗೆ ಆಕರ್ಷಕ ಧನ ಲಾಭ ಕಾಯಲಿದೆ. ವ್ಯಾಪಾರಿಗಳಿಗೆ ಪರಿಸ್ಥಿತಿ ಬಲವಾಗಿದ್ದು, ಹಳೆಯ ಹೂಡಿಕೆಗಳಿಂದ ಅಥವಾ ಬಾಕಿ ವಸೂಲಾತಿಯಿಂದ ಧನ ಆಗಮನವಾಗುವ ಯೋಗವಿದೆ. ತಾಂತ್ರಿಕ ಉಪಕರಣಗಳು ಅಥವಾ ಮನೆಗೆ ಅಗತ್ಯವಿರುವ ಆಧುನಿಕ ವಸ್ತುಗಳ ಖರೀದಿಗೆ ಹಣ ವಿನಿಯೋಗ ಮಾಡಲಿದ್ದೀರಿ. ನೂತನ ಆರ್ಥಿಕ ಯೋಜನೆಗಳನ್ನು ರೂಪಿಸಲು ಈ ದಿನ ಶುಭಕರವಾದಂಥ ದಿನ.
ಕುಟುಂಬದಲ್ಲಿ ಉತ್ಸಾಹದಾಯಕ ಹಾಗೂ ಸೌಹಾರ್ದಯುತ ವಾತಾವರಣ ಇರಲಿದೆ. ಸ್ನೇಹಿತರು ಹಾಗೂ ಕಿರಿಯ ಸಹೋದರ ಸಹೋದರಿಯರಿಂದ ಉತ್ತಮ ಬೆಂಬಲ ಸಿಗುವಂಥ ದಿನ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅನ್ಯೋನ್ಯತೆ, ಪ್ರೀತಿ ವಿಶ್ವಾಸ ಹೆಚ್ಚಾಗಲಿದೆ. ಸಂತೋಷಕರ ವಾತಾವರಣವಿರಲಿದೆ. ಆರೋಗ್ಯವು ತೃಪ್ತಿದಾಯಕವಾಗಿದ್ದು ದೈಹಿಕ ಲವಲವಿಕೆ ಹಾಗೂ ಮಾನಸಿಕ ಒಂದು ಚೈತನ್ಯವನ್ನು ಅನುಭವಿಸಲಿದ್ದೀರಿ. ದೈನಂದಿನ ಪ್ರಾಣಾಯಾಮವನ್ನು ಮಾಡಿಕೊಳ್ಳಿ. ವ್ಯಾಯಾಮ, ಶಿಸ್ತುಬದ್ಧ ಜೀವನ ಶೈಲಿಯನ್ನು ಶಕ್ತಿಯುತವಾಗಿ ಮಾಡಲು ಪ್ರತಿನಿತ್ಯ ಪ್ರಯತ್ನಿಸಿಕೊಳ್ಳಿ. ಕೃಷಿಕರಿಗೆ ಇಂದಿನ ದಿನ ಅತ್ಯಂತ ಯಶಸ್ವಿದಾಯಕ ದಿನ. ನೀವು ಶ್ರಮಪಟ್ಟು ಕೆಲಸ ಮಾಡಿದಲ್ಲಿ ಒಳ್ಳೆಯ ಒಂದು ಭರವಸೆ ಹಾಗೂ ಒಳ್ಳೆಯ ಯೋಗ ಭಾಗ್ಯಗಳನ್ನು ಪಡೆದುಕೊಳ್ಳಲಿದ್ದೀರಿ. ನೀರಾವರಿ, ವಾಣಿಜ್ಯ ಬೆಳೆಗಳು, ಧಾನ್ಯಗಳು, ಹೈನುಗಾರಿಕೆ ಮಾಡತಕ್ಕಂಥವರಿಗೂ ಶುಭ ಫಲಗಳಿದೆ. ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಸಾಧನೆ ಮಾಡತಕ್ಕಂಥ ದಿನ. ವಿದ್ಯೆಯಲ್ಲಿ ಒಳ್ಳೆಯ ಶ್ರದ್ಧೆ ಮೂಡಲಿದೆ. ಗ್ರಹಣ ಶಕ್ತಿ ವೃದ್ಧಿಯಾಗಲಿದೆ. ಆಸಕ್ತಿ ಮೂಡುವಂಥ ದಿನ. ಕಂಪ್ಯೂಟರ್ ಸೈನ್ಸ್ ಮತ್ತು ತಾಂತ್ರಿಕ ಶಿಕ್ಷಣ, ಇಂಜಿನಿಯರಿಂಗ್, ವಿಜ್ಞಾನ ಕ್ಷೇತ್ರದಲ್ಲಿರತಕ್ಕಂಥ ವಿದ್ಯಾರ್ಥಿಗಳು, ಕುಂಭರಾಶಿಯವರು ಒಳ್ಳೆಯ ಸಾಧನೆಯನ್ನು ಮಾಡತಕ್ಕಂಥ ದಿನ. ಒಳ್ಳೆಯ ಗೌರವ ದೊರೆಯುವಂಥ ದಿನ. ಇಂದಿನ ಮುಖ್ಯವಾಗಿ ನೀವು ಸ್ನೇಹಿತರು ಅಥವಾ ಪರಿಚಿತರ ಜೊತೆ ವ್ಯಾವಹಾರಿಕ ಮಾತುಕತೆ ನಡೆಸುವಾಗ ಭಾವನಾತ್ಮಕ ನಿರ್ಧಾರಗಳನ್ನು ತಡೆದುಕೊಳ್ಳಿ. ಬೆಳಿಗ್ಗೆ ಶ್ರೀ ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಮಾಡಿ ಪರಿಹಾರಕ್ಕಾಗಿ ವಿಶೇಷವಾಗಿ ಹನುಮತೇ ನಮಃ ಎಂಬ ಮಂತ್ರವನ್ನು ಜಪ ಮಾಡಿ. ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಈ ದಿನ ಚಿತ್ರವರ್ಣದ ಬಟ್ಟೆಯನ್ನು ದಾನ ಮಾಡಿ. ಈ ದಿನದ ನಿಮ್ಮ ಶುಭ ಸಂಖ್ಯೆ 6, ಶುಭ ಬಣ್ಣ ನೇರಳೆ ಬಣ್ಣ, ಶುಭ ಮಂತ್ರ ಶ್ರೀ ಹನುಮತೇ ನಮಃ ಎಂಬ ಮಂತ್ರವನ್ನು ಜಪ ಮಾಡಿ. ಈ ದಿನ ನಿಮಗೆ ಶುಭವಾಗಲಿ. ಇನ್ನು ಮೀನರಾಶಿಯವರಿಗೆ ಮಂಗಳವಾರದ ಗ್ರಹಗತಿಗಳು ಉತ್ತಮ ಆಧ್ಯಾತ್ಮಿಕ ಚಿಂತನೆ, ಮಾನಸಿಕ ನೆಮ್ಮದಿ ಹಾಗೂ ಧನಾತ್ಮಕ ಫಲಗಳನ್ನು ತಂದುಕೊಡಲಿದೆ. ರಾಶಿಯಾಧಿಪತಿ ಗುರು ಮತ್ತು ಮಂಗಳ ದೇವನ ಶುಭ ಪ್ರಭಾವದಿಂದಾಗಿ ನಿಮ್ಮ ನಿರ್ಧಾರಗಳಲ್ಲಿ ಪಕ್ವತೆ ಕಂಡುಬರಲಿದೆ. ಹಲವು ದಿನಗಳಿಂದ ಕಾಡುತ್ತಿದ್ದ ಅಡಚಣೆಗಳು ನಿವಾರಣೆಯಾಗಿ ಹೊಸ ಭರವಸೆಯೊಂದಿಗೆ ಸಾಗುವಂಥ ದಿನ. ಉದ್ಯೋಗಿಗಳು ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ವಾತಾವರಣ ಸೌಹಾರ್ದಯುತವಾಗಿರಲಿದೆ. ನಿಮ್ಮ ಜ್ಞಾನ ಹಾಗೂ ಶಾಂತ ಸ್ವಭಾವಕ್ಕೆ ಮೇಲಧಿಕಾರಿಗಳಿಂದ ಮತ್ತು ಸಹೋದ್ಯೋಗಿಗಳಿಂದ ಗೌರವ ಲಭಿಸಲಿದೆ. ಶಿಕ್ಷಣ, ವೈದ್ಯಕೀಯ ಅಥವಾ ನರ್ಸಿಂಗ್, ಜಲ ಸಂಪನ್ಮೂಲ, ಕಲೆ, ಆಡಳಿತ ಹಾಗೂ ಧಾರ್ಮಿಕ ಸಂಸ್ಥೆಗಳಲ್ಲಿ ಇರುವವರಿಗೆ ಯಶಸ್ವಿದಾಯಕ ದಿನ. ಉದ್ಯಮದಲ್ಲಿ ಲಾಭದಾಯಕ ವಹಿವಾಟುಗಳು ನಡೆಯಲಿದೆ. ಜಲ ಉತ್ಪನ್ನಗಳು, ಔಷಧಗಳು, ಶೈಕ್ಷಣಿಕ ಸಾಮಗ್ರಿಗಳು, ದಿನಸಿ, ಹೋಟೆಲ್ ಹಾಗೂ ಧಾರ್ಮಿಕ ವಸ್ತುಗಳ ವ್ಯಾಪಾರಿಗಳಿಗೆ ಉತ್ತಮ ಧನ ಲಾಭ ಕಾಯುವಂಥ ದಿನ. ಆರ್ಥಿಕ ಪರಿಸ್ಥಿತಿ ಬಲವಾಗಲಿದೆ. ಹೊಸ ಮೂಲಗಳಿಂದ ಧನ ಆಗಮನವಾಗುವ ಯೋಗವಿದೆ. ಕೌಟುಂಬಿಕ ಅಗತ್ಯಗಳಿಗಾಗಿ, ಶೈಕ್ಷಣಿಕ ವೆಚ್ಚಗಳಿಗಾಗಿ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಿಗಾಗಿ ಹಣ ವಿನಿಯೋಗ ಮಾಡುವಂಥ ದಿನ. ದೀರ್ಘಕಾಲೀನ ಉಳಿತಾಯ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಅನುಕೂಲಕರವಾದಂಥ ದಿನ. ಕುಟುಂಬದಲ್ಲಿ ಹರ್ಷದಾಯಕ ಹಾಗೂ ಪ್ರಶಾಂತ ವಾತಾವರಣ ಇರಲಿದೆ. ಹಿರಿಯರ ಮತ್ತು ಗುರುಗಳ ಸಂಪೂರ್ಣ ಆಶೀರ್ವಾದ ನಿಮಗೆ ಸಿಗಲಿದೆ. ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯತೆ ಹಾಗೂ ಅನುಕಂಪ ಹೆಚ್ಚಾಗಲಿದೆ. ಪ್ರೇಮಿಗಳಿಗೆ ದಿನವು ಸಂತೋಷಕರವಾಗಿರಲಿದೆ. ಆರೋಗ್ಯವು ತೃಪ್ತಿದಾಯಕವಾಗಿದ್ದು ಮಾನಸಿಕ ಪ್ರಶಾಂತತೆ ಹಾಗೂ ದೈಹಿಕ ಉಲ್ಲಾಸವನ್ನು ಅನುಭವಿಸತಕ್ಕಂಥ ದಿನ. ದೈನಂದಿನ ಧ್ಯಾನ, ಸಾತ್ವಿಕ ಆಹಾರ ಸೇವನೆ ಹಾಗೂ ಪ್ರಾಣಾಯಾಮ ನಿಮ್ಮ ಶಕ್ತಿಯನ್ನು ಕಾಯ್ದುಕೊಳ್ಳಲು ನಿಮಗೆ ನೆರವಾಗಲಿದೆ. ಕೃಷಿಕರಿಗೆ ಇಂದಿನ ದಿನ ಅತ್ಯಂತ ಶುಭಪ್ರದವಾದಂಥ ದಿನ. ನೀರಾವರಿ, ವಾಣಿಜ್ಯ ಬೆಳೆಗಳು, ಧಾನ್ಯಗಳು, ಹೂವು, ಹಣ್ಣು ತೋಟ ಹಾಗೂ ಹೈನುಗಾರಿಕೆ ಮಾಡುವ ರೈತರಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಪ್ರತಿಫಲ ಸಿಗಲಿದೆ. ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯ ಕಲ್ಪಿಸಲು ಅನುಕೂಲಕರವಾದಂಥ ದಿನ. ವಿದ್ಯಾರ್ಥಿಗಳಿಗೆ ಅಭ್ಯಾಸದಲ್ಲಿ ಶ್ರೇಷ್ಠ ಏಕಾಗ್ರತೆ ಹಾಗೂ ವಿಷಯ ಗ್ರಹಣ ಶಕ್ತಿ ಇರಲಿದೆ. ಉನ್ನತ ಶಿಕ್ಷಣ, ಸಂಶೋಧನೆ, ವೈದ್ಯಕೀಯ, ಸಾಹಿತ್ಯ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡುವ ಮೀನರಾಶಿಯ ವಿದ್ಯಾರ್ಥಿಗಳು ಅತ್ಯುತ್ತಮ ಪ್ರಗತಿ ಕಾಣುವಂಥ ದಿನ. ಈ ದಿನ ಅತಿಯಾದ ಉದಾರತೆಯಿಂದಾಗಿ ಹಣಕಾಸಿನ ವಿಚಾರದಲ್ಲಿ ನಷ್ಟವಾಗದಂತೆ ಎಚ್ಚರವನ್ನು ಮಾಡಿಕೊಳ್ಳಿ. ಮಂಗಳವಾರವಾದ್ದರಿಂದ ವಿಶೇಷವಾಗಿ ಗಣಪತಿಯ ಆರಾಧನೆ, ಪೂಜೆ, ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಹಾಗೂ ಗಣಪತಿ ದೇವರಿಗೆ 21
ಗರಿಕೆಯನ್ನು ಸಮರ್ಪಣೆ ಮಾಡಿ ಗಣಪತಿ ದೇವರಿಗೆ ಕೆಂಪು ಬಣ್ಣದ ವಸ್ತ್ರವನ್ನು ಸಮರ್ಪಣೆ ಮಾಡಿ. ಹಾಗೂ ಈ ದಿನ ನಿಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡುವುದರಿಂದ ಸಕಾಲ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು, ಇಷ್ಟಾರ್ಥವನ್ನು ಸಿದ್ಧಿ ಮಾಡಿಕೊಳ್ಳಬಹುದು. ಈ ದಿನದ ನಿಮ್ಮ ಶುಭ ಸಂಖ್ಯೆ 3, ಶುಭ ಬಣ್ಣ ಬಿಳಿಯ ಬಣ್ಣ, ಶುಭ ಮಂತ್ರ ಓಂ ಶ್ರೀ ಮಹಾಗಣಪತಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪ ಮಾಡಿ. ಇದನ್ನು ನಿಮಗೆ ಶುಭವಾಗಲಿದೆ ಹಾಗೂ ಸರ್ವ ಕಷ್ಟಗಳು ಸಹಿತ ಪರಿಹಾರವಾಗಿ ಶುಭ ಜೀವನ ಪ್ರಾಪ್ತಿಯಾಗಲಿ. ಧನ್ಯವಾದಗಳು.